ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನು ಚೇಂಜಸ್, ಬದಲಾವಣೆ, ನೀವು ನಂಬುವಂಥ ದೈವದಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಇಲ್ಲಿ 2 ನಂಬರ್ಸ್ ಇದೆ. ಇದು ನಂಬರ್ 1, ಇದು ನಂಬರ್ 2. ಯಾವುದು ನಿಮಗೆ ನಂಬರ್ ರೆಸನೇಟ್ ಆಗ್ತಿದೆ, ಅಟ್ರಾಕ್ಟ್ ಅನ್ನಿಸ್ತದೆ, ಒಂದು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಈ ಒಂದು ನಂಬರ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಯಾವುದು ನಿಮಗೆ ನಂಬರ್ಸ್ ತುಂಬ ಅಟ್ರಾಕ್ಟ್ ಅನ್ನಿಸ್ತದೆ ಆ ನಂಬರ್ನ ಚಾಯ್ಸ್ ಮಾಡ್ಕೊಳ್ಳಿ. ಎರಡೂ ನಿಮಗೆ ಚಾಯ್ಸ್ ಮಾಡ್ಕೋಬೇಕು ಅನಿಸಿದ್ರೆ ಖಂಡಿತ ಚಾಯ್ಸ್ ಮಾಡಿ. ಆ್ಯಂಡ್ ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಕಮೆಂಟ್ಸಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1ಗೆ ಹೇಗಿದೆ ಅನ್ನೋದನ್ನು ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜ್ ನಿಮಗಾಗಿ ಸಿಗ್ತಿದೆ ಮೊದಲೇದಾಗಿ ನೋಡೋಣ. ಫಾರ್ ಪೈಲ್ ನಂಬರ್ 1, ಈ ಒಂದು ವಾರದಲ್ಲಿ 7th ಚಕ್ರ ತುಂಬ ಆ್ಯಕ್ಟಿವ್ ಆಗ್ತಿದೆ. ನಿಮ್ಮ ಒಂದು ಮೈಂಡ್ ತುಂಬ ಚೆನ್ನಾಗಿ ಕೆಲವು ವಿಚಾರದ ಕಡೆ ಗಮನ ಕೊಡ್ತಿದೆ. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಒಳ್ಳೆಯದಾಗ್ತಿದೆ. ಹಾಗೆ ಇನ್ನಷ್ಟು ಒಳ್ಳೆ ಹೆಸರನ್ನು ಗಳಿಸೋ ಅವಕಾಶ ಕೂಡ ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1. ಹಾಗೆ ಉದ್ಯೋಗಕ್ಕಾಗಿ ಯಾರು ಪ್ರಯತ್ನ ಪಡ್ತಿದ್ದೀರಾ, ಈ ಒಂದು ವಾರದಲ್ಲಿ ಉದ್ಯೋಗದ ಅವಕಾಶ ಕೂಡ ನಿಮಗೆ ಸಿಗ್ತಿದೆ. ಎಸ್, ನೀವು ಅಂದ್ಕೊಂಡಿರೋ ಕಡೆ ಜಾಬ್ ಸಿಗದೆ ಹೋದ್ರು ಬಟ್ ನಿಮಗೆ ಉದ್ಯೋಗ ಅವಕಾಶ ಈ ಒಂದು ವಾರದಲ್ಲಿ ಸಿಗ್ತಿದೆ. ಎಸ್, ಪೈಲ್ ನಂಬರ್ 1. ಈ ಒಂದು ವಾರ ನಿಮ್ಮ ಮೈಂಡ್ ತುಂಬ ಬೇರೆ ಕಡೆ ಓಡ್ತಿದೆ. ನಿಮ್ಮ ಒಂದು ಕೆಲಸದ ಕಡೆ, ನಿಮ್ಮ ಕೆರಿಯರ್ ಬಗ್ಗೆ ಹೆಚ್ಚು ನೀವು ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ. ಜೊತೆಗೆ ನಿಮ್ಮ ಬಾಡಿನ ಕೂಡ ಫಿಟ್ನೆಸ್ ಆಗಿ ಇಟ್ಕೋತಿದ್ದೀರಾ. ನಿಮ್ಮ ಡಯಟ್ ಫುಡ್ಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಬಗ್ಗೆ, ನಿಮ್ಮ ಸ್ಕಿನ್ ಬಗ್ಗೆ ಕಾಳಜಿ ವಹಿಸ್ತಿದ್ದೀರಾ. ಹೆಚ್ಚು ನೀವು ಈ ಒಂದು ವಾರದಲ್ಲಿ ಹೆಚ್ಚು ಹೈಪರ್ ಆ್ಯಕ್ಟಿವ್ ಆಗ್ತಿದ್ದೀರಾ ಪೈಲ್ ನಂಬರ್ 1. ಎಸ್, ತುಂಬಾ ಸಂತೋಷವಾದ ವಾತಾವರಣದಲ್ಲಿ ಈ ಒಂದು ವಾರ ನೀವು ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ಹಾಗೆ ಜಗನ್ನಾಥರ ಅನುಗ್ರಹ ಕೂಡ ನಿಮ್ಮ ಜೊತೆಗೆ ಹೆಚ್ಚಾಗಿ ಇದೆ. ಜಗನ್ನಾಥರ ದರ್ಶನ ಕೂಡ ನೀವು ಮಾಡ್ತಿರ್ಬೋದು. ಪೂರಿ ಜಗನ್ನಾಥರ ದರ್ಶನ ನೀವು ಮಾಡ್ತಿದ್ದೀರಾ. ತುಂಬ ವರ್ಷಗಳಿಂದ ಯಾವುದು ಕೆಲಸ ಪೆಂಡಿಂಗ್ ಇತ್ತು ಅಥವಾ ತುಂಬ ವರ್ಷಗಳಿಂದ ಒಂದು ಸ್ಥಳಕ್ಕೆ ನಿಮ್ಗೆ ಹೋಗ್ಲಿಕ್ಕೆ ಆಗಿಲ್ಲ, ಒಂದು ದೇವಸ್ಥಾನಕ್ಕಾಗಿರ್ಬೋದು ಅಥವಾ ನಿಮ್ಮ ನೇಬರ್ಸ್ ಮನೆಗಾಗಿರ್ಬೋದು ಅಥವಾ ಎನಿಥಿಂಗ್, ಏನಾದರೂ ಪ್ರಾಪರ್ಟಿ ವಿಚಾರವಾಗಿರ್ಬೋದು ಅಥವಾ ನಿಮ್ಮ ಸ್ವಂತ ಭೂಮಿಗೆ ಸಂಬಂಧಪಟ್ಟಿರೋ ವಿಚಾರವಾಗಿರ್ಬೋದು, ಹೆಚ್ಚಿನ ಈ ಒಂದು ವಾರದಲ್ಲಿ ಮಾಹಿತಿ ಕೂಡ ಸಿಗ್ತಿದೆ. ಹಾಗೆ ಇನ್ನಷ್ಟು ದೇವರಿಗೆ ಸಂಬಂಧಪಟ್ಟಿರೋ ವಸ್ತುಗಳು ಕೂಡ ನಿಮಗೆ ಸಿಗಬಹುದು. ಪೈಲ್ ನಂಬರ್ 1 ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೆ ನೀವು ಮಾಡ್ತಿರೋ ಕೆಲಸಕ್ಕೆ ಅಪ್ರಿಷಿಯೇಷನ್ ಸಿಗ್ತಿಲ್ಲ, ಒಂದು ಹ್ಯಾಪಿನೆಸ್ ಇಲ್ಲ, ನನ್ನ ಜೊತೆ ಯಾರೂ ಇಲ್ಲ ಅಂತ ನೀವು ಅನ್ಕೋತಿದ್ರೆ ಖಂಡಿತ ನೀವು ಮಾಡಿರೋ ಕೆಲಸಕ್ಕೆ ಈ ಒಂದು ವಾರ ಹೆಚ್ಚಿನ ಮಟ್ಟದ ನಿಮಗೆ ಲಾಭ ನೋಡ್ತಿದ್ದೀರ. ಹೆಚ್ಚಿನ ಮಟ್ಟದ ನಿಮ್ಮ ಕುಟುಂಬದ ಸದಸ್ಯರು ತುಂಬಾ ಹೆಮ್ಮೆ ಪಡ್ತಿದ್ದಾರೆ. ಹಾಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಕೊಡಬೇಕಾಗಿರುವಂಥ ವಿಚಾರ, ನಿಮ್ಮ ಲೈಫಿಗೆ ಯಾರು ಎಂಟ್ರಿ ಆಗ್ತಿದ್ದಾರೆ ನೋಡಿ, ಅವ್ರು ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ಸ್ನೇಹಿತರು, ನಿಮ್ಮ ಎನಿಮೀಸ್, ಅವ್ರಿಗೆ ನೀವು ಎನಿಮೀಸ್ ಆಗದೆ ಇರ್ಬೋದು ಅಥವಾ ಅವ್ರು ನಿಮಗೆ ಎನಿಮೀಸ್ ಆಗದೆ ಇರ್ಬೋದು ಅಥವಾ ನೀವು ಅಂದ್ಕೊಂಡೇ ಇರಬಹುದು. ಬಟ್ ಆ ವ್ಯಕ್ತಿಗಳು ಒಳ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ, ಅದು ನಿಮಗೆ ಒಂದು ವಾರದಲ್ಲಿ ಹೆಚ್ಚಾಗಿ ತಿಳಿತಿದೆ. ಹಾಗೆ ನೀವೇನು ಕಾಮಾಗಿ ಕೂಲಾಗಿದ್ದೀರ ಈ ಒಂದು ವಾರದಲ್ಲಿ, ಖಂಡಿತ ಈ ಹ್ಯಾಪಿನೆಸ್ ಈ ಒಂದು ವಾರ ಫುಲ್ ಎನರ್ಜೆಟಿಕ್ ಆಗಿದ್ದೀರಾ. ಹಾಗೆ ನಿಮ್ಮ ಸುತ್ತ ಇರುವ ಪರಿಸರನೂ ಕೂಡ ತುಂಬಾ ಆ ವಾತಾವರಣ ಕೂಡ ನೀವು ಎಂಜಾಯ್ ಮಾಡ್ತಿದ್ದೀರಾ. ಹಾಗೆ
ಇಷ್ಟು ದಿವಸ ಯಾವುದು ಸ್ಲೋ ಮೋಷನಲ್ಲಿ ಕೆಲಸಗಳಾಗ್ತಿತ್ತು ಅದು ಫಾಸ್ಟಾಗಿ ಮೂವ್ ಆಗ್ತಿದೆ. ಅದು ಕಾನೂನಿನ ವಿಚಾರವಾಗಿರಬಹುದು, ಅಥವಾ ನಿಮ್ಮ ಒಂದು ಬ್ಯಾಂಕಿಂಗ್ ವಿಚಾರ ಆಗಿರಬಹುದು, ಅಥವಾ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಿರೋ ವಿಚಾರಗಳಾಗಿರಬಹುದು, ನಿಮ್ಮ ಕೆಲಸದ ವಿಚಾರವಾಗಿರಬಹುದು. ನೀವೇ ಸ್ವಂತವಾಗಿ ಏನಾದರೂ ಪ್ರಾಜೆಕ್ಟ್ಸ್ನ ಮಾಡಬೇಕು, ಒಂದು ಹೊಸ ವಿಚಾರನ ತಿಳ್ಕೊಂಡು ಅದ್ರ ವಿಚಾರವಾಗಿ ರಿಸರ್ಚ್ ಮಾಡಿ ಅದ್ರ ವಿಚಾರವಾಗಿ ನೀವು ಹೊಸ ಕಂಪ್ನಿನ ಶುರು ಮಾಡಬೇಕು ಅಂತ ಏನಾದರೂ ಮೈಂಡಲ್ಲಿ ಡಿಸೈಡ್ ಮಾಡಿದರೆ ಖಂಡಿತ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ಒಂದು ದಾರಿ, ಬೆಂಬಲ ಹಾಗೂ ಹೆಚ್ಚಿನ ಜನಗಳ ಸಂಪರ್ಕ ನಿಮಗೆ ಈ ಒಂದು ವಾರದಿಂದನೇ ಸಿಗ್ತಿದೆ. ಪಾಯಲ್ ನಂಬರ್ 1 ಹೆಚ್ಚು ಗುರುತಿಸ್ಕೋತಿದ್ದೀರಾ, ಹೆಚ್ಚು ಹೆಮ್ಮೆ ಪಡುವಂಥ ಕೆಲಸಗಳನ್ನು ಮಾಡ್ತಿದ್ದೀರಾ. ಪಾಯಲ್ ನಂಬರ್ 1 ಹಾಗೆ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳ ದೃಷ್ಟಿ ಈ ಒಂದು ವಾರ ನಿಮ್ಮ ಮೇಲೆ ಹೆಚ್ಚಾಗಿದೆ. ಬಿಕಾಸ್ ತುಂಬ ಹೈಲೈಟೆಡ್ ಆಗಿ ಕಾಣಿಸ್ತಿದ್ದೀರಾ. ನೀವು ಎಲ್ಲೇ ವಾಕ್ ಮಾಡಲಿ ಅಥವಾ ನೀವು ಎಲ್ಲೇ ಒಂದು ಸ್ಥಳಗಳಿಗೆ ಹೋಗಬಹುದು, ಅಥವಾ ಪ್ರತಿದಿನದಂತೆ ನೀವು ಏನು ಇದ್ದೀರಾ, ಈ ಒಂದು ವಾರದಲ್ಲಿ ಒಂದು ಚೇಂಜಸ್ ಜನಗಳ ಕಣ್ಣಿಗೆ ನೀವು ಕಾಣಿಸ್ಕೋತಿದ್ದೀರಾ. ಪಾಯಲ್ ನಂಬರ್ 1 ಹಾಗೆ ಇಲ್ಲಿ ಮುರುಡೇಶ್ವರ ಸ್ವಾಮಿಯ ಆಶೀರ್ವಾದ ಕೂಡ ಹೆಚ್ಚಾಗಿ ಸಿಗ್ತಿದೆ. ತುಂಬ ದಿವಸಗಳಿಂದ ನೀವು ಒಂದು ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂದ್ಕೊಂಡು, ಅರ್ಕೆನ ಕೊಡಬೇಕು ಅಂದ್ಕೊಂಡು ಏನಾದರೂ ತಡ ಆಗಿದ್ದರೆ ಈ ಒಂದು ವಾರದಲ್ಲಿ ಅದು ಕಂಪ್ಲೀಟ್ ಮಾಡ್ತಿದ್ದೀರಾ. ಹಾಗೆ ನಿಮಗೆ ವಹಿಸಿರುವಂತಹ ಜವಾಬ್ದಾರಿ ಕೆಲಸಗಳನ್ನು ಕೂಡ ಕಂಪ್ಲೀಟ್ ಮಾಡ್ತಿದ್ದೀರಾ. ತುಂಬ ಸ್ಟ್ರಾಂಗಾಗಿ, ಶಾರ್ಪಾಗಿ ಮಾತಾಡ್ತಿದ್ದೀರಾ ಈ ಒಂದು ವಾರ. ಯಾರೆಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಈ ವಾರದಲ್ಲಿ, ಖಂಡಿತ ಹೆಚ್ಚಿನ ನಿಮಗೆ ಹ್ಯಾಪಿ ನ್ಯೂಸ್ ಸಿಗ್ತಿದೆ. ನಿಮಗೆ ಹೊಸ ಕಂಪ್ನಿಯಲ್ಲಿ ಜಾಬ್ ಆಫರ್ ಕೂಡ ಸಿಗ್ತಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ಒಂದಷ್ಟು ನಿರ್ಧಾರಗಳನ್ನ ತಗೋತಿದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ. ಹಾಗೆ ನಿಮ್ಮ ಪಾರ್ಟ್ನರ್ ಮನಸ್ಸನ್ನು ಹೆಚ್ಚಾಗಿ ಅರ್ಥ ಮಾಡ್ಕೋತಿದ್ದೀರಾ. ಅವರ ಫ್ಯಾಮಿಲಿ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ತಿದ್ದೀರಾ. ನಿಮ್ಮ ಒಂದು ಪ್ರೀತಿಗೆ ಯಾರ ದೃಷ್ಟಿ, ಮೂರನೇ ವ್ಯಕ್ತಿಗಳು ಯಾರಿದ್ದಾರೆ ಈ ಥರ್ಡ್ ಪಾರ್ಟೀಸ್, ಆ ವ್ಯಕ್ತಿಗಳಿಂದ ಕೂಡ ನಿಮಗೆ ಇನ್ನಷ್ಟು ವಿಚಾರ ತಿಳಿದು ನಿಮ್ಮ ಪಾರ್ಟ್ನರ್ ಬಗ್ಗೆ ಇನ್ನಷ್ಟು ಗೌರವ, ಪ್ರೀತಿ ಹೆಚ್ಚಾಗ್ತಿದೆ. ಇಷ್ಟು ದಿವಸ ಬೇಡದೇ ಇರೋ ಮಾತಿಗೆ ನೀವು ಬೆಲೆ ಕೊಟ್ಟು ನಿಮ್ಮ ಪ್ರೀತಿಯಿಂದ ದೂರ ಇದ್ದು, ನಿಮ್ಮ ಒಂದು ಪ್ರೀತಿಯ ವ್ಯಕ್ತಿನ ದೂರ ಮಾಡಿ ಆ ವ್ಯಕ್ತಿಯಿಂದ ನೀವು ದೂರ ಇದ್ದರೆ ಅವರ ವ್ಯಕ್ತಿತ್ವ ಏನು, ಅವರ ಗುಣ ಏನು, ಅವರ ನಿಮ್ಮ ಮೇಲಿರೋ ಅಭಿಪ್ರಾಯ, ಪ್ರೀತಿ ಏನು ಅನ್ನೋದು ನಿಮಗೆ ಹೆಚ್ಚಾಗಿ ಅರ್ಥ ಮಾಡ್ಕೋತಿದ್ದೀರಾ. ದೂರ ಇದ್ದಾಗಲೇ ಸಂಬಂಧಗಳ ಬೆಲೆ ಗೊತ್ತಾಗೋದು, ಹತ್ರ ಇದ್ದಾಗ ಆ ಸಂಬಂಧಗಳ ಬೆಲೆ ಗೊತ್ತಾಗೋದಿಲ್ಲ. ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಿನ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚಿನ ಗುಡ್ ನ್ಯೂಸ್, ಹ್ಯಾಪಿ ನ್ಯೂಸ್ನ ನೀವು ನಿಮ್ಮ ಪಾರ್ಟ್ನರ್ ಜೊತೆ ವ್ಯಕ್ತಪಡಿಸ್ತಿದ್ದೀರಾ. ಹಾಗೆ ಇಲ್ಲಿ ಥರ್ಡ್ ಪಾರ್ಟೀಸ್ ಯಾರು ನಿಮ್ಮ ಒಂದು ಲೈಫಿಗೆ, ನಿಮ್ಮ ಒಂದು ಮ್ಯಾರೇಜಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್, ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಎಂಟ್ರಿ ಯಾರು ಥರ್ಡ್ ಪರ್ಸನ್ ಆಗಿದ್ದಾರೆ, ಆ ವ್ಯಕ್ತಿಗಳು ಕೂಡ ದೂರ ಹೋಗ್ತಿದ್ದಾರೆ. ಹಾಗೆ ಇನ್ನಷ್ಟು ಸ್ಟ್ರಾಂಗ್ ನಿರ್ಧಾರನ ನೀವು ತಗೊಳ್ತಿದ್ದೀರಾ. ನಿಮ್ಮ ಮಕ್ಕಳು ಕೆರಿಯರ್ ಬಗ್ಗೆ, ಅವರ ಎಜುಕೇಷನ್ ಬಗ್ಗೆ ಕೂಡ ನೀವು ಹೆಚ್ಚಿನ ಒಂದು ನಿರ್ಧಾರಗಳನ್ನ ತಗೋತಿದ್ದೀರಾ. ಆಧ್ಯಾತ್ಮಿಕದ ಕಡೆ ಹೆಚ್ಚಿನ ಗಮನ ಹೋಗ್ತಿದೆ. ಮೆಡಿಟೇಷನ್ ಹೆಚ್ಚಾಗಿ ಮಾಡ್ತಿದ್ದೀರಾ. ಇನ್ನಷ್ಟು ಸೂಕ್ಷ್ಮವಾದ ವಿಚಾರ ನಿಮಗೆ ತಿಳಿತಿದೆ. ನಿಮಗೆ ತಿಳಿತಿರೋ ಸತ್ಯನ ತಿಳಿದು ನೀವೇನು ಮಾಡಬೇಕು ಅನ್ನೋದು ನಿಮಗೆ ದಾರಿ ಗೊತ್ತಾಗ್ತಿಲ್ಲದೆ ಇದ್ದರೆ ಈ ಒಂದು ವಾರದಲ್ಲಿ ಅದಕ್ಕೂ ಕೂಡ ನಿಮಗೆ ಹೆಚ್ಚಿನ ಒಂದು ದಾರಿ ಕೂಡ ಸಿಗ್ತಿದೆ. ಹಾಗೆ ನಿಮಗೆ ಯಾರಾದರೂ ಹುಡುಗರೇ ಆಗಿರಬಹುದು, ಅಥವಾ ಯಾರಾದರೂ ವ್ಯಕ್ತಿಗಳು ನಿಮಗೆ ಸಡನ್ನಾಗಿ, ನಿಮ್ಮ ಇಷ್ಟು ದಿವಸ ಮಾತಾಡದೇ ಇರೋ ವ್ಯಕ್ತಿಗಳು, ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡದೇ ಇರೋ ವ್ಯಕ್ತಿಗಳು, ನಿಮ್ಮಿಂದ ದೂರ ಇರುವಂಥ ವ್ಯಕ್ತಿಗಳು ಸಡನ್ನಾಗಿ ನಿಮ್ಮ ಬಗ್ಗೆ ಮನೆಗೆ ಬಂದು ನಿಮ್ಗೆ ಹೆಚ್ಚಾಗಿ ಕಾಳಜಿ ವಹಿಸೋದಾಗಿರ್ಬೋದು, ಪ್ರೀತಿ ಮಾಡೋದಾಗಿರ್ಬೋದು, ಅವರ ನಂಬಿಕೆ ಮಾತು ನಿಮ್ಗೇನು ಅನ್ನಿಸ್ತಿದೆ ಅದು ಒಂದು ರೀತಿ ನಿಮಗೆ ಕಟ್ಟಾಗ್ದಂಗೆ ಅನ್ನಿಸ್ತಿದೆ. ಎಲ್ಲೋ ಒಂದು ರೀತಿ ನಾನು ಎಡುತ್ತಿದ್ದೀನಿ ಇವ್ರನ್ನ ನಂಬಿ ಅನ್ನೋ ಅಂತಹ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಆಗಬಹುದು. ಹಾಗೆ ನಿಮ್ಮ ಕೆಲಸದಲ್ಲೂ ಕೂಡ ಸ್ವಲ್ಪ ಬೇರೆ ಕಡೆ ನಿಮ್ಮ ಒಂದು ಗಮನ ಡೈವರ್ಟ್ ಆಗೋ ರೀತಿ ಕೆಲವು ವ್ಯಕ್ತಿಗಳು ಮಾಡಬಹುದು. ಅದ್ರ ಕಡೆ ಕೂಡ ಗಮನ ಇರಲಿ. ನಿಮ್ಮ ವಸ್ತುಗಳ ಬಗ್ಗೆ ಗಮನ ಇರಲಿ. ಬಿಕಾಸ್ ನೀವು ಯಾರ ಮೇಲೆ ನಂಬಿಕೆ ಇಟ್ಟು ಆ ವಸ್ತುನ ಜವಾಬ್ದಾರಿ ಅವ್ರಿಗೆ ವಹಿಸಿರ್ತೀರ, ಆ ವಸ್ತು ಖಂಡಿತ ನಿಮಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಕಾಣೆ ಆಗುವಂತಹ ವಿಚಾರ ಕೂಡ ಆಗ್ತಿರಬಹುದು. ಸ್ವಲ್ಪ ನಿಮ್ಮ ವಸ್ತುಗಳ ಬಗ್ಗೆ ಗಮನ ಇರಲಿ. ಬಿಕಾಸ್ ಯಾರನ್ನು ನೀವು ನಂಬ್ತಿದ್ದೀರಾ ಆ ವ್ಯಕ್ತಿಗಳ ಆ ವಸ್ತುಗಳನ್ನ ನಿಮ್ಮಿಂದ ಅದು ಇಂಪಾರ್ಟೆಂಟ್ ಇರಬಹುದು, ನಿಮ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಇರಬಹುದು. ಆ ವಸ್ತುಗಳ ಬಗ್ಗೆ ಗಮನ ಇರಲಿ. ಯಾರಿಗೆ ಅದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೆ ನಿಮ್ಮ ಮೂಲ ಜಾತಕನ ಕೂಡ ನೀವು ಪರಿಶೀಲನೆ ಮಾಡ್ತಿದ್ದೀರಾ. ತಾಯಿ ಚಾಮುಂಡೇಶ್ವರಿ
ಅಮ್ಮನ ದರ್ಶನ ಕೂಡ ಈ ಒಂದು ವಾರದಲ್ಲಿ ನೀವು ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ನಿಮಗೆ ಸತ್ಯಗಳನ್ನ ದಾರಿನ ತೋರಿಸ್ತಿದ್ದಾರೆ. ಯಾವುದು ದಾರಿ ನಿಮಗೆ ಲೈಫಲ್ಲಿ ಮುಚ್ಚಿದೆ ಆ ದಾರಿನ ಓಪನ್ ಮಾಡಲಿಕ್ಕೆ ಅಮ್ಮ ಬರ್ತಿದ್ದಾರೆ. ಸ್ವಲ್ಪ ತಡ ಆಗ್ತಿದೆ ನಿಮ್ಮ ಲೈಫಲ್ಲಿ ಎಲ್ಲ ಕೆಲಸಗಳು. ಆ ತಡ ವಿಚಾರ ಯಾಕೆ ಆಗ್ತಿದೆ ಅನ್ನೋದು ಕೂಡ ನಿಮಗೆ ಉತ್ತರನ ತಾಯಿ ಚಾಮುಂಡೇಶ್ವರಿ ಅಮ್ಮ ಕೊಡ್ತಿದ್ದಾರೆ. ನಿಮ್ಮ ಬೆನ್ನಿಂದೆ ನಿಂತು ನಿಮ್ಮ ಕೈಯಿಂದ ಅವರು ಹೆಲ್ಪ್ನ ತಗೊಂಡು, ನಿಮ್ಮ ಕೈಯಿಂದ ಅವರೆಲ್ಲ ಹೆಲ್ಪನ್ನು ಮಾಡಿಸ್ಕೊಂಡು ನಿಮ್ಮ ಲೈಫಲ್ಲಿ ಅವರು ತುಂಬಾ ನಿಮಗೆ ಟ್ರಬಲ್ ಆದರೂ ಕೂಡ ಅವ್ರ ಟ್ರಬಲ್ನ ನೀವು ತುಂಬ ಭಾರನ ಹೊತ್ಕೊಂಡಿದ್ದೀರಾ, ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಡು ನೀವು ಅದನ್ನು ನಿಭಾಯಿಸಿದ್ದೀರಾ. ಬಟ್ ಆ ವ್ಯಕ್ತಿಗಳು ನಿಮ್ಮಿಂದ ಎಷ್ಟು ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಿದ್ದಾರೆ, ನಿಮ್ಗೆ ಒಳ್ಳೇದಾಗಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದಾರೆ. ನೀವು ಯಾವ ಸ್ಥಳಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ದೀರಾ ಅದೇ ಸ್ಥಳದಲ್ಲಿ ಆ ವ್ಯಕ್ತಿಗಳು ಆ ದೇವರ ವಿಚಾರವಾಗೇನೆ ನಿಮ್ಗೆ ಒಳ್ಳೇದಾಗಬಾರ್ದು ಅಂತ ಬೇಡ್ಕೊಂಡಿದ್ದಾರೆ. ಹಾಗೆ ನೀವು ನಂಬುವಂತಹ, ನೀವು ಆರಾಧಿಸುವಂತಹ ದೇವರು ಕೂಡ ನಿಮ್ಮ ಬಗ್ಗೆ ಹೆಚ್ಚು ಒಂದು ರೀತಿ ನಿಮಗೆ ಹೆಲ್ಪ್ ಆಗಬಾರ್ದು ಅನ್ನೋ ರೀತಿ ಏನು ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಬಿಕಾಸ್ ಈ ಕಾರ್ಡ್ಸ್ ನನಗೆ ಏನು ಮೆಸೇಜ್ ಕೊಡ್ತಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಅದನ್ನು ಕೂಡ ಬ್ಲಾಕೇಜಸ್ನ ಮಾಡಿದ್ದಾರೆ. ಹೆಚ್ಚು ನಿಮಗೆ ದೈವದ ಅನುಗ್ರಹ ಸಿಗಬಾರ್ದು ಅನ್ನೋ ಒಂದು ಬ್ಲಾಕ್ ಕೀ ಏನು ಲಾಕ್ ಆಗಿದೆ ಆ ಲಾಕ್ ಈ ಒಂದು ವಾರದಲ್ಲಿ ಓಪನ್ ಆಗ್ತಿದೆ. ಎಸ್, ದೇವರ ವಿಚಾರದಲ್ಲಿ ಏನು ಅವರು ಹುಡುಗಾಟ ಮಾಡಿದ್ದಾರೆ, ಖಂಡಿತ ಅದಕ್ಕೆ ಹೆಚ್ಚಿನ ಉತ್ತರಗಳು ಈ ಒಂದು ವಾರದಲ್ಲಿ ನಿಮಗೆ ಸಿಗ್ತಿದೆ. ಹಾಗೆ ನೀವೆಲ್ಲೇ ಏನು ಯಾವುದಾದ್ರೂ ದೇವಸ್ಥಾನದಲ್ಲಿ ನೀವು ಏನಾದರೂ ಪ್ರಶ್ನೆನ ದೇವರಿಗೆ ಕೇಳೋದಾಗಿದ್ರೂ ಕೂಡ ನಿಮಗೆ ಅದಕ್ಕೆ ಆನ್ಸರ್ ಕೂಡ ಸಿಗದೇ ಇರಬಹುದು. ಅಥವಾ ನೀವೆಲ್ಲೇ ಒಂದು ಶಾಸ್ತ್ರನ ಕೇಳಲಿಕ್ಕೆ ಹೋದಾಗಲೂ ಕೂಡ ನಿಮಗೆ ಸರಿಯಾದ ಒಂದು ಆನ್ಸರ್ ಸಿಗದೇ ಇರಬಹುದು. ಅಥವಾ ನೀವೇನೇ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅಲ್ಲಿ ನಿಮಗೆ ಹೆಚ್ಚಿನ ಒಂದು ಅಡೆತಡೆಗಳು ಆಗ್ತಿರಬಹುದು. ಬಟ್ ಈ ಒಂದು ವಾರದಲ್ಲಿ ಆ ಅಡೆತಡೆಗಳಿಂದ ನೀವು ನಿವಾರಣೆ ಮಾಡ್ಕೋತಿದ್ದೀರಾ. ನಿಮಗೆ ಬೇರೆ ದಾರಿನ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಮರ್ದಿನಿ ನಿಮಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಆ ದಾರಿಯಂತೆ ನೀವು ನಡಿಬೇಕಿದೆ. ಆದರೂ ಕೂಡ ನೀವು ಸ್ವಲ್ಪ ಎಲ್ಲ ವಿಚಾರದಲ್ಲೂ ತುಂಬ ಡೌಟ್ ಪಡ್ತಿದ್ದೀರಾ, ಹಾಗೂ ತುಂಬ ಹೆಚ್ಚಿನ ಚಿಂತೆ ಮಾಡ್ತಿದ್ದೀರಾ. ಕೆಲವು ವಿಚಾರಗಳಿಗೆ ತುಂಬ ಬೇಗ ನಿರ್ಧಾರಗಳನ್ನ ನೀವು ತಗೊಳ್ಳೋದ್ರಿಂದ ಈ ಒಂದು ವಾರದಲ್ಲಿ ಖಂಡಿತ ಹೆಚ್ಚಿನ ಸಕ್ಸಸ್ ಅನ್ನೋದು ಸಿಗ್ತಿದೆ. ಹಾಗೆ ಯಾವುದಾದ್ರೂ ನಿಮಗೆ ದೇವಸ್ಥಾನದಲ್ಲಿರುವಂತಹ ಪುರೋಹಿತರಾಗಿರ್ಬೋದು, ಗುರುಗಳ ಸ್ಥಾನದಲ್ಲಿರುವಂಥ ಗುರುಗಳಾಗಿರ್ಬೋದು, ಅವರೇನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಇನ್ಫಾರ್ಮೇಷನ್ನ ಕೊಡ್ತಿರ್ಬೋದು. ನಿಮಗಾಗಿರೋ ಬ್ಲಾಕೇಜಸ್, ನಿಮಗಾಗಿರೋ ನೆಗೆಟಿವಿಟಿ, ನಿಮಗಾಗಿರೋ ಕಣ್ಣ ದೃಷ್ಟಿನ ಕೂಡ ನಿವಾರಣೆ ಮಾಡಲಿಕ್ಕೆ ಏನಾದರೂ ಒಂದು ಪರಿಹಾರದ ದಾರಿನ ನಿಮಗೆ ಸೂಚಿಸ್ತಿರಬಹುದು. ಪ್ಯಾನ್ ನಂಬರ್ 1 ಹಾಗೆ 444 ನಂಬರ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್, ನಿಮ್ಮಲ್ಲಿರುವಂಥ ದೈವಶಕ್ತಿಯ ಎನರ್ಜೀಸ್ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದೆ. ಹಾಗೆ ನಿಮ್ಮ ಮನೆ ಕೂಡ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮನೆಯೂ ಕೂಡ ಚೇಂಜಸ್ ಮಾಡುವಂತಹ ಸಾಧ್ಯತೆ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಇದೆ. ವೃಕ್ಷ ಪ್ರಾರ್ಥನೆ ಮಾಡಿದಿರೋ ಹಾಗೆ ವೃಕ್ಷಕ್ಕೆ ಸಂಬಂಧಪಟ್ಟಾಗೆ ಬನ್ನಿ ವೃಕ್ಷ ಆಗಿರ್ಬೋದು, ಅಶ್ವತ್ಥ ಮರ ಆಗಿರಬಹುದು, ಖಂಡಿತ ನೀವೇನು ಪ್ರಾರ್ಥನೆ ಮಾಡ್ತಿದ್ದೀರಾ ಹೆಚ್ಚಿನ ಮಟ್ಟದ ಮುಂದಿನ ದಿನಗಳಲ್ಲಿ ಸಕ್ಸಸ್ ನಿಮಗೆ ಏನು ಅಂದ್ಕೊಂಡು ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ, ಏನು ವ್ರತ ಮಾಡ್ತಿದ್ದೀರಾ, ಶೀಘ್ರದಲ್ಲಿ ನಿಮಗೆ ಆ ಕೆಲಸಗಳು ಸಿದ್ಧಿ ಆಗ್ತಿದೆ. ಇನ್ನು 45 ಡೇಸಸಲ್ಲಿ ಈ ಒಂದು ರೀಡಿಂಗ್ ಯಾರು ನೋಡ್ತಿದ್ದೀರಾ ಪ್ಯಾನ್ ನಂಬರ್ 1, ಇನ್ನು 45 ಡೇಸಸಲ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಸಂತೋಷದ ಸುದ್ದಿ ಕೂಡ ಸಿಗ್ತಿದೆ. ನಿಮ್ಮ ಕರಿಯರ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ಒಂದು ಭಗವಂತನಿಂದ ನಿಮಗೆ ಒಂದು ಅವಕಾಶ, ಸಿಹಿ ಸುದ್ದಿ ಕೂಡ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನು ನೀವು ಮಾತಾಡ್ತಿದ್ದೀರಾ. ಸ್ವಲ್ಪ ತಡ ಆಗ್ತಿದೆ ಕೆಲವು ವಿಚಾರಗಳಿಗೆ, ಅದಕ್ಕೆ ನೀವು ಸ್ವಲ್ಪ ಕಾಯಬೇಕಾಗಿದೆ ಕೂಡ. ಫೈಲ್ ನಂಬರ್ 1 ಆ ಥರ ಮಾಡ್ಕೋಬೇಡಿ. ನೀವೊಂದು ರೀತಿ ಕೆಲವು ವಿಚಾರದಲ್ಲಿ ಬೆಂಕಿ ಇದ್ದಾಗೆ ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡಾಗಿ ಮಾತಾಡುವಂಥ ವ್ಯಕ್ತಿಗಳು. ನಿಮ್ಮ ಕಣ್ಮುಂದೆ ಏನು ನಡೀತಿದೆ ಅದನ್ನು ಸರಿ ತಪ್ಪುಗಳನ್ನು ತೂಗುವಂತಹ ವ್ಯಕ್ತಿಗಳು. ಹಾಗೂ ಈ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಫಿಶಸ್ ಇಲ್ಲ ಅಂದರೆ ಆ ಫಿಶಸ್ನ ನೀವು ಸಾಕೋದ್ರಿಂದ ನಿಮಗಾಗ್ತಿರೋ ನೆಗೆಟಿವಿಟೀಸ್ ಅಲ್ಲಿ ಕ್ಲೆನ್ಸ್ ಆಗ್ತಿದೆ. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಮನೆಗೂ ಕೂಡ ಒಂದು ಧೂಪ ಆಗಿರ್ಬೋದು, ಆ ರೀತಿ ಸಾಂಬ್ರಾಣಿ ಧೂಪನ ನೀವು ಕೊಡೋದ್ರಿಂದ ಇನ್ನಷ್ಟು ಕ್ಲೆನ್ಸಿಂಗ್ ಆಗ್ತಿದೆ. ಸರ್ಪಕ್ಕೆ ಸಂಬಂಧಪಟ್ಟಾಗೆ ಕೂಡ ನಿಮಗೆ ಹೆಚ್ಚು ಕನಸಲ್ಲಿ ಹಾವುಗಳು ಕಾಣಿಸ್ಕೋತಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ. ಪ್ಯಾನ್ ನಂಬರ್ 1 ಎಸ್
ನಿಮ್ಮ ಒಂದು ಇಷ್ಟಪಟ್ಟಿರುವಂತಹ ವಸ್ತುಗಳು ಅಥವಾ ವಾಚ್ ಆಗಿರ್ಬೋದು, ಅಥವಾ ಅದು ಗೋಲ್ಡ್ ಅಥವಾ ಸಿಲ್ವರ್ ಆಗಿರ್ಬೋದು, ಸಿಲ್ವರ್ ಇರುವಂಥ ವಸ್ತುಗಳು ನಿಮ್ಮಿಂದ ಈ ಒಂದು ವಾರದಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗೋದು, ಅಥವಾ ಅದನ್ನೊಬ್ರು ಕೊಟ್ಟು ನೀವು ಮರ್ತೋಗೋವಂಥದ್ದಾಗಿರ್ಬೋದು, ಅಥವಾ ಇನ್ನೊಬ್ರು ಅದನ್ನು ಬೇಕಾಗಿ ಡ್ಯಾಮೇಜ್ ಮಾಡುವಂಥದ್ದಾಗ್ಬೋದು. ಅದ್ರ ಮುಂಚೆನೇ ಅದ್ರ ವಿಚಾರವಾಗಿ ನೀವು ಎಚ್ಚರಿಕೆ ವಹಿಸಿದ್ರೆ ಖಂಡಿತ ನಿಮಗೆ ಈ ಒಂದು ಪ್ರಾಬ್ಲಮ್ಸಿಂದ ಈಚೆ ಬರ್ತಿದ್ದೀರಾ. ಪ್ಯಾನ್ ನಂಬರ್ 1. ಎಸ್, ಈ ಒಂದು ವಾರದಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ನಿಮ್ಮ ಬದುಕಲ್ಲಿ ಕೊಡಲಿ ಅಂತ ನಾನು ಕೂಡ ತಾಯಿ ಚಾಮುಂಡೇಶ್ವರಿ ಹಾಗೂ ತಾಯಿ ಚೌಡೇಶ್ವರಿ ಹಾಗೂ ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಒಂದು ರೀತಿ ಏನು ಸ್ಟ್ರಕ್ ಇದೆ ಆ ಒಂದು ಎನರ್ಜೀಸ್, ನಿಮ್ಮ ಒಂದು ಮೂಡ್ಸ್ ಏನು ಒಂದು ರೀತಿ ಇವತ್ತು ಮಾಡೋದನ್ನು ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಯಾಕೋ ಮೂಡ್ ಸಿಗ್ತಿಲ್ಲ, ಅಥವಾ ಏನಾದರೂ ಒಂದು ವಸ್ತು ಪರ್ಚೇಸ್ ಮಾಡೋದಕ್ಕಾಗಿರ್ಬೋದು, ಅಥವಾ ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಮಾತಾಡೋದಾಗಿರ್ಬಹುದು, ಅಥವಾ ನಿಮ್ಮ ನಿರ್ಧಾರನ ತಿಳಿಸಿ ಅಂತ ನಿಮ್ಮನ್ನು ಕೇಳಿದಾಗಲೂ ಕೂಡ ಯಾಕೋ ಸ್ವಲ್ಪ ಮೌನವಾಗ್ತಿದ್ದೀರಾ. ಈ ಹಿಂದೆ ಆ ವಿಚಾರವಾಗೂ ಕೂಡ ಮೌನವಾಗಿದ್ದೀರಾ. ಈ ಒಂದು ವಾರದಲ್ಲೂ ಸ್ವಲ್ಪ ಕೆಲವು ವ್ಯಕ್ತಿಗಳಲ್ಲಿ ಲೇಸಿ ಅನ್ನಿಸ್ತಿದೆ, ಹಾಗೂ ಮೂಡ್ ಸಿಗ್ತಾ ಇಲ್ಲ ನಿಮಗೆ, ಮತ್ತು ಯಾವ ಕೆಲಸದಲ್ಲೂ ಮಾಡಬೇಕೋ ಬೇಡವೋ ಅನ್ನೋ ಒಂದು ರೀತಿ ನಿಮಗೆ ಈ ಒಂದು ವಾರ ಸ್ವಲ್ಪ ಲೇಸಿ ಅನ್ನಿಸ್ತಿರ್ಬೋದು. ಕೆಲವರಿಗೆ ತುಂಬ ಆ್ಯಕ್ಟಿವ್ ಆಗ್ತಿದ್ದೀರಾ, ಇನ್ನಷ್ಟು ಕಾನ್ಫಿಡೆನ್ಸ್ ನಿಮಗೆ ಸಿಗ್ತಿದೆ, ಎಲ್ಲಿ ಮಿಸ್ಟೇಕ್ಸ್ ಆಗಿದೆ ಅದನ್ನು ಕರೆಕ್ಷನ್ ಮಾಡ್ಕೋತಿದ್ದೀರಾ. ಹಾಗೆ ಇನ್ನಷ್ಟು ಮುಂದೆ ಹೋಗ್ಲಿಕ್ಕೆ ಅವಕಾಶ, ನಿಮಗೆ ದಾರಿ ಯಾವುದು ಬ್ಲಾಕೇಜಸ್ ಆಗಿದೆ ಅದರಿಂದ ಕೂಡ ನೀವು ನಿವಾರಣೆ ಮಾಡ್ಕೋತಿದ್ದೀರಾ. ಪ್ಯಾನ್ ನಂಬರ್ 1. ಇಲ್ಲಿ ಸ್ತ್ರೀಯರಿಂದ ಸ್ವಲ್ಪ ನಿಮಗೆ ಈ ಹಿಂದೆ ಕೂಡ ಸಮಸ್ಯೆಗಳಿದೆ. ಈ ಒಂದು ವಾರದಲ್ಲೂ ಕೂಡ ನಿಮಗೆ ಸ್ತ್ರೀಯರಿಂದ ಸ್ವಲ್ಪ ಇವೆಲ್ಲ ದೃಷ್ಟಿ ಇದೆ, ನೆಗೆಟಿವ್ ಆ ವ್ಯಕ್ತಿಗಳಿಂದನೇ ಸ್ವಲ್ಪ ನಿಮಗೆ ಮನಸ್ಸಿಗೆ ಅಸಮಾಧಾನ ಅನ್ನಿಸ್ತಿದೆ. ಅದನ್ನು ಕೂಡ ನೀವು ಈ ಒಂದು ವಾರದಲ್ಲಿ ನಿಮಗಾಗಿರುವಂಥ ನೆಗೆಟಿವಿಟೀಸ್ನ ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಎಸ್, ಒಂದು ಧೈರ್ಯವಾಗಿ ಒಂದು ಕೆಲಸನ ತುಂಬ ಫಾಸ್ಟಾಗಿ ಮೂವ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮಲ್ಲಿರುವಂತಹ ಒಂದು ಶಕ್ತಿ, ದೈವಶಕ್ತಿ ನಿಮ್ಮನ್ನು ತುಂಬಾ ಪ್ರೊಟೆಕ್ಷನ್ ಮಾಡ್ತಿದೆ. ನೀವು ಈ ಒಂದು ವಾರದಲ್ಲಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕಿದ್ರೆ ಖಂಡಿತ ನೀವು ನಂಬುವಂತಹ ದೇವರಿಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಿ. ಖಂಡಿತ ನಿಮ್ಮನ್ನು ತುಂಬಾ ಎಂಕರೇಜ್ ಮಾಡ್ತಿದ್ದಾರೆ, ನಿಮ್ಮನ್ನು ತುಂಬಾ ಒಳ್ಳೆ ದಾರಿಗೆ ನಿಮ್ಮನ್ನು ಹೋಗಬೇಕು, ನೀವು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನು ಆ ವ್ಯಕ್ತಿಗಳು ನಿಮಗೆ ಇನ್ನಷ್ಟು ತಿಳಿಸಿ ಹೇಳ್ತಿದ್ದಾರೆ. ಈ ಒಂದು ವಾರದಲ್ಲಿ ಯಾರಿಂದ ನಿಮಗೆ ಒಂದು ಮಾತುಗಳು ಸಿಗ್ತಿದೆ, ಆ ಮಾತುಗಳು ನಿಮಗೆ ಮನಸ್ಸಿಗೆ ತುಂಬಾ ಸಂತೋಷ ಕೊಡ್ತಿದೆ. ಹಾಗೆ ಆ ಮಾತನ್ನು ನೀವು ಉಳಿಸ್ಕೋತಿದ್ದೀರಾ ಕೂಡ. ಪ್ಯಾನ್ ನಂಬರ್ 1. ಯಾವುದು ಬೇಡ ಅದನ್ನು ನೀವು ಡಸ್ಟ್ ಅದನ್ನು ಖಂಡಿತ ಅದನ್ನು ತೆಗೆದು ಬಿಸಾಕಿ. ಯಾವುದು ನಿಮ್ಗೆ ಇಂಪಾರ್ಟೆಂಟ್ ಇದೆ ಆ ವಿಚಾರವಾಗಿ ಗಮನ ಕೊಡಿ. ಬಿಕಾಸ್ ಎರಡೂ ಕಡೆ ನೀವು ತುಂಬಾ ಫೋಕಸ್ ಮಾಡ್ತಿದ್ರೆ ತುಂಬಾ ಟೆನ್ಷನ್ ತಗೋತಿದ್ದೀರಾ ಕೆಲವು ವಿಚಾರಗಳ ಬಗ್ಗೆ. ಎರಡು ಕಡೆನೂ ತುಂಬಾ ಟೆನ್ಷನ್ ಇದೆ, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಮನೆ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಒಂದು ಕುಟುಂಬದ ಬಗ್ಗೆ ತುಂಬಾ ಹೆಚ್ಚಿನ ಒಂದು ಟೆನ್ಷನ್ ತಗೋತಿದ್ದೀರಾ. ಈ ಒಂದು ವಾರದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೂ ಕೂಡ ಹೆಚ್ಚು ನಿಮಗೆ ಚೇಂಜಸ್ ಆಗ್ತಿದೆ. ಇತ್ತೀಚೆಗೆ ಈ ಹಿಂದೆ ಕೂಡ ನೀವು ಹೆಚ್ಚು ಊಟನ ಸರಿಯಾದ ಸಮಯಕ್ಕೆ ಮಾಡದೇ ಇರಬಹುದು, ಅಥವಾ ನಿಮಗೆ ಊಟ ಸೇರದೇ ಇರಬಹುದು, ಅಥವಾ ನಿಮಗೆ ಊಟ ತಿನ್ನೋಕ್ಕಾಗದೆ ಸ್ವಲ್ಪ ನಿಮ್ಮ ಸ್ಟಮಕಿಗೆ ಸಂಬಂಧಪಟ್ಟಾಗೆ ತುಂಬ ನಿಮಗೆ ಪೇನ್ ಅನ್ನಿಸ್ತಿರ್ಬಹುದು, ಅಥವಾ ತುಂಬ ಸುಸ್ತಾಗುವಂಥದ್ದು ಅನ್ನಿಸ್ತಿರಬಹುದು. ಆದರೆ ನೀವು ಏನು ಚೆಕಪ್ ಮಾಡಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಆರೋಗ್ಯದಲ್ಲಿ ಚೇಂಜಸ್ ಇದೆ. ಎಸ್, ನಿಮ್ಮ ರಿಪೋರ್ಟ್ ಕಾರ್ಡ್ಸಲ್ಲೂ ಕೂಡ ನಿಮಗೆ ಪಾಸಿಟಿವ್ ಬಂದಿದೆ, ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ, ಮೆಡಿಸಿನ್ಸ್ ಯಾವುದೇ ರೀತಿಯಾದ ನಿಮಗೆ ಅವಶ್ಯಕತೆ ಇಲ್ಲ. ಬಟ್ ನೀವು ಮೈಂಡಲ್ಲಿ ಏನು ನೀವು ಯೋಚನೆ ಮಾಡ್ತಿದ್ದೀರಾ ಆ ವಿಚಾರದಿಂದ ಈಚೆ ಬನ್ನಿ. ಹಾಗೆ ಹೆಚ್ಚು ಶಾಂತಿವಾದ ಸ್ಥಳದಲ್ಲಿ ಕೂತು ಮೆಡಿಟೇಷನ್ ಮಾಡಿ. ಸ್ವಲ್ಪ ಈ ಒಂದು ವಾರ ಯಾರನ್ನ ನೀವು ನಂಬ್ತಿದ್ದೀರಾ ನೋಡಿ, ಆ ವ್ಯಕ್ತಿಗಳ ಬಗ್ಗೆನೂ ಸ್ವಲ್ಪ ನೀವು ಗಮನ ಕೊಡಬೇಕಿದೆ. ಇಲ್ಲಿ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಕೂಡ ಎಂಟ್ರಿ ಆಗ್ತಿದ್ದಾರೆ, ಹಾಗೆ ಅವ್ರ ಮನಸ್ಸಲ್ಲಿರೋ ಮಾತುಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದಾರೆ. ಪ್ಯಾನ್ ನಂಬರ್ 1.
ಹಾಗೆ ನಿಮ್ಮ ಪೂರ್ವಜರರ ಆಶೀರ್ವಾದ ಕೂಡ ಜೊತೆಗಿದೆ. ನೀವು ಮಾಡ್ತಿರೋ ಕೆಲಸದಲ್ಲಿ ಯಾವುದು ನಿಮಗೆ ಮಾಡೋಕ್ಕಾಗ್ತಿಲ್ಲ, ಖಂಡಿತ ಅದಕ್ಕೆ ಹೆಚ್ಚಿನ ಒಂದು ಧೈರ್ಯನ ನಿಮಗೆ ನಿಮ್ಮ ಪೂರ್ವಜರರು ತುಂಬ್ತಿದ್ದಾರೆ. ನಾ ಆಗಲೇ ಹೇಳಿದಾಗೆ ನಿಮ್ಮ ಒಂದು ಕಾನೂನಿನ ಸಂಬಂಧಪಟ್ಟಿರೋ ವಿಚಾರವಾಗಿ ಹಾಗೂ ಅದೇನಾದರೂ ಸ್ಟಾಪ್ ಆಗಿ ಅಥವಾ ಕೆಲಸಗಳು ನಿಂತಿದ್ರೆ ಈ ಒಂದು ವಾರದಲ್ಲಿ ಫಾಸ್ಟಾಗಿ ಮೂವ್ ಆಗ್ತಿದೆ. ಹೆಚ್ಚಿನ ಒಂದು ಟೆನ್ಷನ್ ಏನಿತ್ತು ಆ ಟೆನ್ಷನಿಂದ ಈಚೆ ಬರ್ತಿದ್ದೀರಾ ಈ ಒಂದು ವಾರದಲ್ಲಿ. ಎಸ್, ಹೆಚ್ಚು ಮಿರರ್ನ ನೋಡ್ತಾ ಇದ್ದೀರಾ ಈ ಒಂದು ವಾರದಲ್ಲಿ. ಪಾಯ್ ನಂಬರ್ 1, ಹೆಚ್ಚು ನಿಮ್ಮ ಒಂದು ಮನಸ್ಸಲ್ಲಿರುವಂತಹ ಮಾತುಗಳನ್ನ ಯಾರೊಟ್ಟಿಗಾದರೂ ಶೇರ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಿದೆ, ಬಟ್ ಅದಕ್ಕೆ ಯಾರು ಸರಿಯಾದ ಪರ್ಸನ್ ಅಂತ ನಿಮ್ಗೆ ಅನ್ನಿಸ್ತಿಲ್ಲ. ಖಂಡಿತ ನೀವು ಮನಸ್ಸಿನ ಮಾತನ್ನು ನೀವು ನಂಬುವಂತಹ ದೇವರಿಗೆ ಹೇಳಿ, ಖಂಡಿತ ಇನ್ನಷ್ಟು ನಿಮಗೆ ಪಾಸಿಟಿವ್ ಚೇಂಜಸ್ ಸಿಗ್ತಿದೆ. ಬ್ಲಾಕೇಜಸ್ ಇದೆ, ಆ ಬ್ಲಾಕೇಜಸ್ನ ನೀವು ಖಂಡಿತ ರಿಮೂವ್ ಮಾಡ್ತಿದ್ದೀರಾ. ಸ್ಟ್ರಾಂಗ್ ಪರ್ಸನ್ ನೀವು. ಹಾಗೆ ನಿಮ್ಮ ಜೊತೆಗಿರೋರ್ನು ಕೂಡ ನೀವು ತುಂಬಾ ಪ್ರೊಟೆಕ್ಷನ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ಸಡನ್ನಾಗಿ ನಿಮಗೆ ಫೋನ್ ಕಾಲ್ ಕೂಡ ಬರ್ತಿರ್ಬೋದು, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಆಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ಏನಿವನ್ ಆ ವ್ಯಕ್ತಿಗಳಿಂದ ನಿಮಗೆ ಫೋನ್ ಕಾಲ್ ಬರ್ತಿದೆ. ಒಂದು ರೀತಿ ನಿಮ್ಗೆ ಆಶ್ಚರ್ಯ ಅನ್ನಿಸ್ತಿರಬಹುದು ಕೂಡ. ಹಾಗೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಬ್ಲಾಕೇಜಸ್ ಇದೆ, ಆ ಬ್ಲಾಕನ್ನು ರಿಮೂವ್ ಮಾಡ್ತಿದ್ದೀರಾ. ಯಾವುದನ್ನು ಬ್ಯಾಲೆನ್ಸಿಂಗ್ ತರಬೇಕು ಅನ್ನೋದು ಈ ಒಂದು ವಾರದಲ್ಲಿ ನಿಮ್ಗೆ ಹೆಚ್ಚಾಗಿ ಗೊತ್ತಾಗ್ತಿದೆ. ಸ್ವಲ್ಪ ಸ್ಥಳನೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ, ಅಥವಾ ನಿಮಗೆ ಚೇಂಜಸ್ ಆಗಬೇಕು ಅಂತ ಬೇರೆ ಸ್ಥಳಕ್ಕೆ ಕೂಡ ನೀವು ಟ್ರಾವೆಲಿಂಗ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಬಟ್ ಯಾವುದನ್ನು ನೀವು ಗಿವ್ ಅಪ್ ಮಾಡಬೇಡಿ. ನೀವು ಯಾವುದನ್ನು ನನ್ನ ಕೈಲಿ ಆಗಲ್ಲ ಅಂತ ನೀವು ಗಿವ್ ಅಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಅದನ್ನು ನೀವು ಗಿವ್ ಅಪ್ ಮಾಡಬೇಡಿ. ಖಂಡಿತ ನೀವು ಮಾಡೋಕ್ಕೆ ಅವಕಾಶ ಆಗ್ತಿದೆ. ಹಾಗೂ ಹೆಚ್ಚಿನ ಒಂದು ಲಾಭ ಕೂಡ ಈ ಒಂದು ವಾರದಲ್ಲಿ ನಿಮಗೆ ಸಿಗ್ತಿದೆ. ಯಾರಲ್ಲಿ ಸ್ವಂತ ಉದ್ಯೋಗನ ಮಾಡ್ತಿದ್ದೀರಾ, ಹೆಚ್ಚಿನ ಒಂದು ನಿಮ್ಮ ಕೆಲಸದಲ್ಲಿ ಲಾಭನ ಹೆಚ್ಚಾಗಿ ನೋಡ್ತಿದ್ದೀರಾ. ಸ್ವಲ್ಪ ಕೆಟ್ಟ ದೃಷ್ಟಿ ಇದೆ, ಆ ಕೆಟ್ಟ ದೃಷ್ಟಿಯಿಂದ ನೀವು ನಿವಾರಣೆ ಮಾಡ್ಕೋತಿದ್ದೀರಾ ಈ ಒಂದು ವಾರದಲ್ಲಿ. ಪಾಯಲ್ ನಂಬರ್ 1, ನಿಮ್ಮ ಮನೆ ದೇವರ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿದೆ. ಸೊ ನಿಮ್ಮ ಮನೆ ದೇವರ ದರ್ಶನ ಕೂಡ ನೀವು ಮಾಡಿ ಬಂದಮೇಲಿಂದ ಇನ್ನಷ್ಟು ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಿದೆ. ಎಸ್, ಲೆಟ್ಸ್ ಸಿ ಏನು ಮೆಸೇಜಸ್ ನಿಮಗಾಗಿ ಇಲ್ಲಿ ಸಿಗ್ತಿದೆ ನೋಡೋಣ. ಎಸ್ ಆರ್ ನೋ. ಎಸ್, ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಹೆಚ್ಚಿನ ಮಟ್ಟದ ಗೆಲುವು ಇದೆ. ಈ ಒಂದು ವಾರದಲ್ಲಿ ಫ್ರೈಡೇ ತುಂಬ ನಿಮಗೆ ಇಂಪಾರ್ಟೆಂಟ್ ಇದೆ. ಹಾಗೆ 6 and 7 ನಂಬರ್ ಕೂಡ ನಿಮಗೆ ತುಂಬಾ ಈ ಒಂದು ವಾರದಲ್ಲಿ ಚೇಂಜಸ್ನ ತಂದುಕೊಡ್ತಿದೆ. ಆ ನಂಬರ್ಸ್, ಆ ಟೈಮಿಂಗ್ನ ನೀವು ವಾಚ್ ಮಾಡ್ತಿರಬಹುದು. ಎಸ್, ಆ್ಯಂಡ್ ಎಸ್ ಲೆಟರ್ ಹಾಗೂ ಎಮ್ ಲೆಟರ್ ಆ್ಯಂಡ್ ಓ ಲೆಟರ್ ತುಂಬ ಈ ವ್ಯಕ್ತಿಗಳಾಗಿರ್ಬಹುದು, ಆ ಒಂದು ಅಕ್ಷರದಿಂದ ಬರುವಂತಹ ವ್ಯಕ್ತಿಗಳು ನಿಮಗೆ ಹೆಚ್ಚಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಈ ಒಂದು ವಾರದಲ್ಲಿ. ಪಾಯಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ಪಾಯಲ್ ನಂಬರ್ 2, ಯಾರು ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ಈ ಒಂದು ವಾರದಲ್ಲಿ ನಿಮಗೆಲ್ಲ ಏನು ಚೇಂಜಸ್, ಬದಲಾವಣೆಗಳಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. Pile number 2,
ಒಂದು ವಾರದಲ್ಲಿ ನೀವು ನಂಬುವಂತಹ ದೇವರಿಂದ ಬಹಳಷ್ಟು ಪ್ರೊಟೆಕ್ಷನ್ ಜೊತೆಗೆ ಇನ್ನಷ್ಟು ವಿಚಾರಗಳ ಬಗ್ಗೆ ನಿಮಗೆ ನಿಮ್ಮ ಮನಸ್ಸಲ್ಲಿರೋ ಗೊಂದಲತೆನ ಈಸಿಯಾಗಿ ಈಚೆ ಕರ್ಕೊಂಡು ಬರ್ತಿದೆ. ಅದಕ್ಕೆ ಗೊಂದಲತೆಗೆ ಉತ್ತರಗಳು ಕೂಡ ಖಂಡಿತ ಸಿಗ್ತಿದೆ. ಹೆಚ್ಚಾಗಿ ಪಾಯಲ್ ನಂಬರ್ 2 ಈ ಬೆಲ್ ಟ್ಯೂನ್ ಕೇಳಿದ್ಮೇಲೆ ನನಗೂ ಕೂಡ ಮೈಯೆಲ್ಲ ಒಂದು ರೀತಿ ಜುಮ್ ಅಂತ ಅನ್ನಿಸ್ತು. ಸೊ ನಿಮಗೆ ಯಾವುದಾದ್ರೂ ಏನಾದರೂ ವೈಬ್ರೇಷನ್ ಆದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಈ ಒಂದು ವಾರದಲ್ಲಿ ನಿಮಗೆ ಒಂದು ಹೊಸ ಚಾಲೆಂಜ್ ಬರ್ತಿದೆ, ಹೊಸದು ಏನು ನಿಮ್ಮ ಲೈಫಿಗೆ ಆಗಮನಿಸ್ತಿದೆ. ಪಾಯಲ್ ನಂಬರ್ 2 ಅದ್ರ ಕಡೆ ತುಂಬಾ ಫೋಕಸ್ ಮಾಡಬೇಕಿದೆ ಆ್ಯಂಡ್ ಫೋಕಸ್ ಮಾಡ್ತಿದ್ದೀರಾ ಕೂಡ. ಯಾವ ವ್ಯಕ್ತಿಗಳು ಏನೇ ಹೇಳಿದ್ರು ಕೂಡ ಅದ್ರ ಕಡೆ ಗಮನ ಕೊಡಬೇಡಿ. ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ಮಾತ್ರ ಮಾಡಿ. ಹಾಗೆ ಈ ಒಂದು ವಾರದಲ್ಲಿ ಇಷ್ಟು ದಿವಸ ಯಾವ ವಿಚಾರವಾಗಿ ನೀವು ಸಫರ್ ಪಡ್ತಿದ್ರಿ, ಹಾಗೆ ನಿಮ್ಮ ಶತ್ರುಗಳ ವಿಚಾರವಾಗಿರ್ಬೋದು, ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋ ಯಾವ ವಿಚಾರವಾಗಿ ನೀವು ತುಂಬಾ ಗೊಂದಲತೆನ ಪಟ್ಟಿದ್ರಿ, ಒಂದು ವಿಚಾರವಾಗಿ ತುಂಬಾ ಮನಸ್ಸಿಗೆ ಬೇಸರ ಆಗಿತ್ತು, ತುಂಬಾ ಫೇಸ್ ಮಾಡ್ಕೊಂಡು ಬಂದಿದ್ದೀರಾ, ಆ ವಿಚಾರವಾಗಿ ಖಂಡಿತ ಒಂದು ಕ್ಲಾರಿಟಿ ಸಿಗ್ತಿದೆ. ಒಂದು ಹೊಸ ದಾರಿನ ನಿಮಗೆ ಇಲ್ಲಿ ಸೂರ್ಯ ದೇವರು ನಿಮಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹಾಗೆ ವಿಷ್ಣು ದೇವರು ನಿಮ್ಗೊಂದು ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಹೊಸ ಗುರು ಬರ್ತಿದ್ದಾರೆ, ಆ ಗುರು ವಿಷ್ಣು ದೇವರಾಗಿದ್ದಾರೆ. ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹೆಚ್ಚಾಗಿ ಈ ಒಂದು ವಾರದಲ್ಲಿ ನೀವು ಇನ್ನಷ್ಟು ನಿಮ್ಮ ಟ್ಯಾಲೆಂಟನ್ನು ತೋರಿಸ್ತಿದ್ದೀರಾ ನಿಮ್ಮ ಸುತ್ತ ಇರೋ ಜನಗಳ ಬಗ್ಗೆ. ಹಾಗೆ ನಿಮ್ಮನ್ನು ಕೆಣಕಿದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ನೀವು ತೋರಿಸ್ಕೊಡ್ತಿದ್ದೀರಾ. ತುಂಬ ಸೈಲೆಂಟಾಗಿ, ತುಂಬ ಕಾಮಾಗಿ, ತುಂಬಾ ಏನು ಎಲ್ಲ ಗೊತ್ತಿದ್ರು ನೀವು ಏನು ಗೊತ್ತಿಲ್ಲದಿರೋ ಥರ ಸೈಲೆಂಟಾಗಿ ಮೌನವಾಗಿದ್ರಿ. ಹಾಗೆ ಇಷ್ಟು ದಿವಸ ಯಾವುದು ವಿಚಾರವಾಗಿ ನಿಮಗೆ ತುಂಬ ಹರ್ಟ್ ಆಗ್ತಿತ್ತು, ಈಗ ನೀವು ನಿಮ್ಮ ಟೈಮ್ ತಗೊಳ್ಳೋ ಸಮಯ, ನಿಮ್ಮ ಒಂದು ಸ್ಟ್ಯಾಂಡ್ ತಗೊಳ್ಳೋ ಸಮಯ, ಅದನ್ನು ನೀವು ಮಾಡ್ತಿದ್ದೀರಾ. ಪಾಯಲ್ ನಂಬರ್ 2 ಹಾಗೆ ಒಂದು ಇಷ್ಟು ಸತ್ಯಗಳು ಕೂಡ ಹೊರಗಡೆ ಬರ್ತಿದೆ. ನಿಮ್ಮ ಶತ್ರುಗಳು ಕೂಡ ಇಲ್ಲಿ ಕೆಲವರಿಗೆ ನಿಮ್ಮ ಶತ್ರು ಆಗಿರಬಹುದು, ಅಥವಾ ಆ ವ್ಯಕ್ತಿಗಳು ನಿಮಗೆ ನಿಮ್ಮ ಹಿತೈಷಿ ಆಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರಬಹುದು. ಆ ವ್ಯಕ್ತಿಗಳು ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾ ಒಂದು ರೀತಿ ನಿಮಗೆ ಏನು ಹೇಳೋದು, ನಿಮ್ಗೆ ಒಳ್ಳೇದಾಗಬಾರ್ದು ಅಂತ ಬಯಸೋಂತಹ ಜೀವ ಆ ವ್ಯಕ್ತಿದಾಗಿತ್ತು. ನಿಮ್ಮ ಮುಂದೆ ನಿಮ್ಗೆ ಒಳ್ಳೇದಾಗಬೇಕು, ನಿಮಗೆ ಒಳ್ಳೇದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೀನಿ ಅಂತ ನಿಮ್ಮ ಮುಂದೆ ಏನು ಮುಖವಾಡ ಹಾಕ್ಕೊಂಡಿದ್ರು. ಈ ಭೂಮಿನ ತ್ಯಜಿಸಿ ಹೋಗ್ತಿರ್ಬಹುದು ಕೆಲವು ವ್ಯಕ್ತಿಗಳು, ನಿಮಗಾಗದಿರೋ ವ್ಯಕ್ತಿಗಳು ಈ ಭೂಮಿನ ತ್ಯಜಿಸಿ ಹೋಗ್ತಿದ್ದಾರೆ. ಹಾಗೆ ಅವರು ಹೋಗುವಾಗ ಒಂದಿಷ್ಟು ನಿಮಗೆ ದಾರಿನ ಮಾಡಿಕೊಡ್ತಿದ್ದಾರೆ. ಅವ್ರು ಹೋಗುವಾಗ ಸಮಯದಲ್ಲಾದರೂ ನಿಮ್ಗೆ ಒಳ್ಳೆಯದನ್ನು ಬಯಸಿ ಹೋಗ್ತಿದ್ದಾರೆ. ಪಾಯಲ್ ನಂಬರ್ 2 ತುಂಬ ನಿಮಗೂ ಕೂಡ ನಿಮ್ಮ ಕಣ್ಣಂಚಲ್ಲಿ ನೀರು ಬರ್ತಿದೆ, ನಿಮಗೂ ತುಂಬಾ ಬೇಸರ ಆಗ್ತಿದೆ. ಪಾಯಲ್ ನಂಬರ್ 2 ಒಂದು ಸ್ಯಾಡ್ ನ್ಯೂಸ್ನ ಕೂಡ ನೀವು ಈ ಒಂದು ವಾರದಲ್ಲಿ ಕೇಳ್ತಿದ್ದೀರಾ. ಯಾವುದು ನಿಮಗೆ ಅದು ನನ್ನ ಕೈಯಿಂದ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ, ಅದು ದೈವ ನಿಮ್ಮಿಂದ ಮಾಡಿಸ್ತಿದೆ. ನಿಮ್ಮ ಕೈಲಾಗುತ್ತೆ ಅದನ್ನು ನೀವು ಮಾಡ್ತಿದ್ದೀರಾ ಅಂತ. ಅದಕ್ಕಿಂತ ಬೇರೆ ಮಟ್ಟದಲ್ಲೇ ನಿಮಗಿನ್ನಷ್ಟು ಅವಕಾಶಗಳು, ದಾರಿಗಳು ಕೂಡ ಸಿಗ್ತಿದೆ. ನಿಮ್ಮ ಮೇಲಧಿಕಾರಿಗಳ ಒಂದು ಮಾತಿನಿಂದ ನಿಮಗೆ ಇನ್ನಷ್ಟು ಸಂತೋಷನ ನಿಮಗೆ ತಂದುಕೊಡ್ತಿದೆ. ನಿಮ್ಮ ಒಂದು ಥಾಟ್ಸ್ ಥಿಂಕಿಂಗ್ ಡೈರೆಕ್ಷನ್ನೇ ಬೇರೆ ಇದೆ, ಬಟ್ ದೈವ ನಿರ್ಧಾರ ಮಾಡ್ತಿರೋ ಥಾಟ್ಸ್ ಥಿಂಕಿಂಗ್ ಡೈರೆಕ್ಷನ್ನೇ ಬೇರೆ ಇದೆ. ಖಂಡಿತ ಈ ಒಂದು ವಾರ ಇನ್ನಷ್ಟು ಸತ್ಯಗಳು, ಇನ್ನಷ್ಟು ದಾರಿಗಳು ನಿಮಗೆ ಸಿಗ್ತಿದೆ. ಹಾಗೆ ನೀವು ಇನ್ನಷ್ಟು ಅಲರ್ಟ್ ಆಗಬೇಕಾಗಿದೆ ಕೆಲವು ವಿಚಾರಗಳಲ್ಲಿ. ಆಲ್ರೆಡಿ ನೀವು ಅಲರ್ಟ್ ಆಗಿದ್ದೀರಾ, ಬಟ್ ನೀವು ಇನ್ನಷ್ಟು ಸ್ಟ್ರಾಂಗ್ ಪರ್ಸನ್ ಆಗ್ತಿದ್ದೀರಾ, ಇನ್ನಷ್ಟು ಧೈರ್ಯವಾಗಿ ಮುಂದೆ ಹೋಗ್ತಿದ್ದೀರಾ. ನಿಮ್ಮ ಮಕ್ಕಳು ಕೆರಿಯರ್ ವಿಚಾರದಲ್ಲೂ ಕೂಡ ಹೊಸ ಬೆಳವಣಿಗೆನ ನೀವು ನೋಡ್ತಿದ್ದೀರಾ. ಅವರ ಜಾಬ್ ಆಫರ್ ನಿಮಗೆ, ಅವರ ಒಂದು ಜೀವನದಲ್ಲಿ ಜಾಬ್ ಆಫರ್ ಕೂಡ ಸಿಗ್ತಿದೆ, ಅದು ನಿಮಗೆ ತುಂಬ ಸಂತೋಷ ಆಗ್ತಿದೆ. ನಿಮ್ಮ ಮಕ್ಕಳಿಗೆ ಏನಾದರೂ ನೀವು ವಧುವರನ ಹುಡುಕ್ತಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಅದು ಕೂಡ ಸೆಟ್ ಆಗ್ತಿದೆ. ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಕುಟುಂಬಕ್ಕೆ ತುಂಬಾ ಒಂದು ರೀತಿ ಸಂತೋಷ ಆಗ್ತಿದೆ. ನೀವೊಂದು ರೀತಿ ಎಲ್ಲ ವಿಚಾರದಲ್ಲೂ ಬೆಂಬಲವಾಗಿ ನಿಂತಿದ್ದೀರಾ ನಿಮ್ಮ ಕುಟುಂಬದ ಸದಸ್ಯರ ಜೊತೆ. ಹಾಗೆ ಆಂಜನೇಯ ಸ್ತೋತ್ರ ಮಂತ್ರನ ನೀವು ಹೆಚ್ಚಾಗಿ ಪಠನೆ ಮಾಡೋದ್ರಿಂದ, ಆಂಜನೇಯ ಹೆಚ್ಚು ಸ್ಮರಣೆ ಮಾಡೋದ್ರಿಂದ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಸಕ್ಸಸ್ ಅನ್ನೋದು ಸಿಗ್ತಿದೆ. ನೀವು ಮಾಡೋ ಹೊಸ ಕೆಲಸದಲ್ಲಿ ಹಾಗೂ ಇರುವಂತಹ ಬಾಕಿ ಇರೋ ಕೆಲಸದಲ್ಲೂ ಕೂಡ ಹೆಚ್ಚಿನ ಒಂದು ಸಕ್ಸಸ್ ಅನ್ನೋದು ಸಿಗ್ತಿದೆ. ಹಾಗೆ 12 ಟೈಮಿಂಗ್ಸ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ನಿಮ್ಮ ಮನೆ ದೇವರ ದರ್ಶನ ನೀವು ಮಾಡದೆ ಹೋಗಿದ್ರೆ
ಇಷ್ಟು ದಿವಸದಿಂದ ನೀವು ದೇವರ ದರ್ಶನ ಮಾಡೋಕ್ಕಾಗಿಲ್ಲದೆ ಹೋದರೆ ಈ ಒಂದು ವಾರದಲ್ಲಿ ದೇವರ ಒಂದು ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರಬಹುದು. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ತುಂಬ ಪುರಾತನವಾದ ದೇವಸ್ಥಾನ. ಏನಾದರೂ ಪೂಜೆ ನಡೀದೆ ನಿಂತು ಹೋಗಿದ್ರೆ ಆ ಒಂದು ದೇವಸ್ಥಾನ ಸ್ಥಳ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ, ಆ ಒಂದು ಸ್ಥಳ ಕೂಡ ನೀವು ಹೋಗಿ ವಾಚ್ ಮಾಡ್ತಿದ್ದೀರಾ, ದೇವಸ್ಥಾನ ಕೂಡ ನೀವು ನಮ್ಮ ದೇವರಿಗೆ ನಮಸ್ಕರಿಸ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಈ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲಾದರೂ ಏನಾದರೂ ಮುಚ್ಚೋಗಿದ್ರೆ, ತುಂಬ ಪುರಾತನವಾದ ದೇವಸ್ಥಾನ, ಪೂಜೆ ನಡೀದೆ ಹೋಗಿದ್ರೆ ಆ ದೇವಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಆ ದೇವಸ್ಥಾನಕ್ಕೆ ಕೂಡ ನಾವು ಪೂಜೆನ ಸಲ್ಲಿಸ್ತಿದ್ದೀವಿ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ. ಆ ಒಂದು ಸ್ಥಳಕ್ಕೆ ಕೂಡ ವಿಸಿಟ್ ಮಾಡ್ತಿರಬಹುದು. ನನಗಿಲ್ಲಿ ಏನು ಎನರ್ಜಿಸ್ ಬಂದಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಇಲ್ಲಿ ಪೂರಿ ಜಗನ್ನಾಥರ ಅನುಗ್ರಹ ಕೂಡ ಪಾಯಲ್ ನಂಬರ್ 2ಗೆ ಹೆಚ್ಚಾಗಿದೆ. ಜಗನ್ನಾಥನ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಈ ಒಂದು ವಾರ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್ಸನ್ನೇ ನೋಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಈ ಸಕ್ಸಸ್ ತುಂಬಾ ಕ್ಯಾರಿ ಆಗ್ತಿದೆ ನಿಮ್ಮ ಬದುಕಲ್ಲಿ. ಹಾಗೆ ಪೆಂಡಿಂಗ್ ಇರುವಂಥ ಕೆಲಸಗಳು ಕಂಪ್ಲೀಟ್ ಮಾಡ್ತಿದ್ದಾರೆ. ಯಾವುದೇ ಒಂದು ಕಾಗದ ಪತ್ರಗಳ ಮೇಲೆ ಅಥವಾ ನೀವು ಯಾವುದಾದ್ರೂ ಆಸ್ತಿ ವಿಚಾರವಾಗಿ ಸೈನ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ಸಂಬಂಧಪಟ್ಟಿರೋ ಹಾಗೆ ಪೇಪರ್ಗಳಿಗೆ ಸೈನ್ ಮಾಡೋದಾಗಿರಬಹುದು, ಯಾವುದೇ ಪತ್ರಗಳು ಸೈನ್ ಮಾಡೋದಿದ್ರು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಸ್ವಲ್ಪ ಮಿಸ್ಟೇಕ್ಸ್ ಆದರೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು. ಪಾಯಲ್ ನಂಬರ್ 2, ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ. ಆ ಪರ್ಸನ್ ನಿಮ್ಮ ಲೈಫಿಗೆ ತುಂಬಾ ಬೆಂಬಲವಾಗಿ ನಿಲ್ತಿದ್ದಾರೆ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಿದ್ದಾರೆ, ನಿಮ್ಮ ಜೊತೆಗೆ ಹೆಚ್ಚಿನ ಒಂದು ಹೆಜ್ಜೆನ ಇಡ್ತಿದ್ದಾರೆ. ಅದು ಫ್ರೆಂಡ್ ಆಗಿ ಅಥವಾ ಅವರು ನಿಮ್ಮ ಒಂದು ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು, ಅಥವಾ ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಕೂಡ ಬರ್ತಿರಬಹುದು. ನೀವು ಇಷ್ಟು ದಿವಸ ಯಾವುದಕ್ಕೋಸ್ಕರ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೆ ಇನ್ನಷ್ಟು ವಿಚಾರ ಕೂಡ ನಿಮಗೆ ತಿಳಿತಿದೆ. ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ನಿಮ್ಮ ಜೊತೆಗಿದೆ. ಇಲ್ಲಿ ಯಾರು ಪ್ರೆಗ್ನೆನ್ಸಿ ವಿಚಾರವಾಗಿ ನಿಮಗೆ ಇನ್ನೂ ಮಗು ಆಗಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ, ತುಂಬ ನೊಂದ್ಕೊಂಡಿದ್ದೀರಾ, ಈ ಒಂದು ವಾರದಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಈ ಒಂದು ವಾರ ನೀವು ಅಂದ್ಕೊಂಡಿರೋದನ್ನ, ನಿಮ್ಮ ಮನಸ್ಸಲ್ಲಿ ಆಸೆ ಇರೋದು ಈ ಒಂದು ವಾರದಲ್ಲಿ ಈಡೇರ್ತಿದೆ. ಹಾಗೆ ಯಾರು ನಿಮಗೆ ನೋಯಿಸಿದ್ರು, ಹಂಗಿಸಿದ್ರು, ಬೈದಿದ್ರು ಅವ್ರಿಗೊಂದು ಉತ್ತರ ಕೊಡುವಂತಹ ಸಮಯ ಕೂಡ ಪಾಯಲ್ ನಂಬರ್ 2ಗೆ ಬಂದಿದೆ. ನೀವು ಸೋಂಬೇರಿಗಳಲ್ಲ, ಹಾಗೂ ನಿಮ್ಮ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಮಾಡೋದು ಬೇಡ ಅಂತ ನೀವು ಸುಮ್ಮನೆ ಇದ್ದೀರಾ. ಹಾಗೆ ಯಾರಿಗೂ ನೋಯಿಸೋದು ಬೇಡ ಅಂತ ನೀವು ಸುಮ್ಮನೆ ಇದ್ದೀರಾ ಅಷ್ಟೇ. ಬಟ್ ನಿಮ್ಮಲ್ಲಿರುವಂತಹ ನೋವು, ದುಃಖ, ನಿಮ್ಮ ಕಣ್ಣೀರಿಗೆ ಒಂದು ಉತ್ತರ ಈ ಒಂದು ವಾರದಲ್ಲಿ ಖಂಡಿತ ನಿಮಗೆ ಸಿಗ್ತಿದೆ. ಹಾಗೆ ಹೊಸ ದೇವಸ್ಥಾನನ ಆಗಲೇ ಹೇಳಿದಾಗೆ ಹೊಸ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಅಲ್ಲಿ ಏನಾದರೂ ವ್ರತ ಪೂಜೆ ಅರಿಕೆನ ಮಾಡ್ಕೋತಿರ್ಬೋದು, ಏನಾದರೂ ದೇವರಿಗೆ ಪ್ರಾರ್ಥನೆ ಮಾಡ್ಕೋತಿರ್ಬೋದು. ನೀವು ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮ್ಗೆ ಆ ಒಂದು ದೇವಾಲಯದಲ್ಲಿ ಸಿಗ್ತಿದೆ. ಪಾಯಲ್ ನಂಬರ್ 2, ಆ ಒಂದು ದೇವಸ್ಥಾನದಲ್ಲಿ ಕೂತು ಒಂದು 10 ಮಿನಿಟ್ಸ್ ಮೆಡಿಟೇಟ್ ಮಾಡಿ. ಈ ಒಂದು ವಾರ ಬಿಡದೆ ನೀವು ಮೆಡಿಟೇಷನ್ ಮಾಡಿ, ಓಂಕಾರ ಟ್ಯೂನ್ಸ್ನ ನೀವು ಕೇಳಿ, ಅಥವಾ ಓಂ ಅನ್ನೋ ಮಂತ್ರನ ನೀವು ಆ ಒಂದು ಬೀಜಾಕ್ಷರಿ ಮಂತ್ರನ ಒಂದು 108 ಬಾರಿ ಪಠನೆ ಮಾಡೋದ್ರಿಂದ ಇನ್ನಷ್ಟು ಸಕ್ಸಸ್ ಅನ್ನೋದು ನಿಮಗೆ ಸಿಗ್ತಿದೆ. ನೀವು ಯಾವ ದಾರಿಯಲ್ಲಿ ನಡೀತಿದ್ದೀರಾ, ಇನ್ನೊಂದು ಹೊಸ ದಾರಿಗೆ ನಿಮ್ಮನ್ನು ಭಗವಂತ ಕರ್ಕೊಂಡು ಹೋಗ್ತಿದ್ದಾರೆ. ಗೋಗಳಿಗೆ ಏನಾದರೂ ಸಿಹಿ ಪದಾರ್ಥನ ನಿಮ್ಮ ಕೈಯಿಂದ ಕೊಡಿ. ನೀವು ಎಲ್ಲಿ ಶುಭ ಕಾರ್ಯ ಕೆಲಸಗಳಿಗೆ ಹೋಗೋ ಮುಂಚೆ ಅಥವಾ ಏನೇ ಹೊಸ ಕೆಲಸ ಮಾಡೋ ಮುಂಚೆ ಗೋಗೆ ನೀವು ಸಿಹಿ ಪದಾರ್ಥ ಕೊಡೋದ್ರಿಂದ ಹೆಚ್ಚಿನ ಒಂದು ಲಾಭ ನಿಮಗೆ ತಾಯಿ ಲಕ್ಷ್ಮೀ ದೇವಿಯಮ್ಮ ಕೊಡ್ತಿದ್ದಾರೆ. ಪಾಯಲ್ ನಂಬರ್ 2, ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಕೂರಬೇಡಿ, ಮಾಡೋಕ್ಕಾಗ್ತಿದೆ ನಿಮ್ಮ ಕೈಯಲ್ಲಿ. ಇನ್ನಷ್ಟು ಸಮಯ ಬೇಕು, ಇನ್ನೂ ಒಳ್ಳೆ ಟೈಮ್ ಬರಲಿ ಅಂತ ನೀವು ಕಾಯ್ತಾ ಕೂರಬೇಡಿ. ಈಗ ಒಳ್ಳೆ ಟೈಮ್ ಬಂದಿದೆ, ಮಾಡ್ತೀನಿ ಅಂತ ಮುಂದೆ ಹೋಗಿ. ಖಂಡಿತ ನಿಮ್ಮ ಒಂದು ಚಲನೆ, ನಿಮ್ಮ ಒಂದು ದಾರಿಯಲ್ಲಿ ಹೆಚ್ಚಿನ ಸಕ್ಸಸ್ ಅನ್ನೋದು ನಿಮಗೆ ಸಿಗ್ತಿದೆ. ಸ್ವಲ್ಪ ನೆಗೆಟಿವಿಟಿ ಕನಸುಗಳು ನಿಮಗೆ ಬೀಳ್ತಿರಬಹುದು ಪಾಯಲ್ ನಂಬರ್ 2. ಅದರಿಂದ ನೀವು ಸ್ವಲ್ಪ ಬೆಚ್ಚಾಗಿದ್ದೀರಾ, ಒಂದು ರೀತಿ ಭಯ ಅನ್ನಿಸ್ತಿದೆ, ಯಾಕೆ ನನಗೆ ಈ ರೀತಿ ಆಗ್ತಿದೆ ಅಂತ ನಿಮ್ಗೆ ಅನ್ನಿಸ್ತಿರಬಹುದು. ಖಂಡಿತ ಅಮಾವಾಸ್ಯೆ ಆದಮೇಲಿಂದ ಇನ್ನಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರ್ತಿದೆ. ಹಾಗೆ ಏನು ಕೆಟ್ಟ ದೃಷ್ಟಿ ಇದೆ ಆ ಒಂದು ಕೆಟ್ಟ ದೃಷ್ಟಿಯಿಂದ ನಿಮಗೆ ನಿವಾರಣೆ ಆಗ್ತಿದೆ. ಪಾಯಲ್ ನಂಬರ್ 2, ಎಸ್, ನಿಮ್ಮ ಮನೆಗೆ ಯಾವುದಾದ್ರೂ ದೇವರ ಫೋಟೋಸ್ನ ನೀವು ಪರ್ಚೇಸಿಂಗ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ದೇವರಿಗೆ ಸಂಬಂಧಪಟ್ಟಿರೋ ವಸ್ತುಗಳು ಕೂಡ ನೀವು ಪರ್ಚೇಸಿಂಗ್ ಮಾಡ್ತಿರ್ಬೋದು. ನಿಮ್ಮ ಉಡುಪುಗಳನ್ನು ಕೂಡ ಚೇಂಜಸ್ ಮಾಡ್ತಿದ್ದೀರಾ, ಪರ್ಚೇಸಿಂಗ್ ಮಾಡ್ತಿರ್ಬಹುದು. ಪಾಯಲ್ ನಂಬರ್
ಈ ಒಂದು ವಾರದಲ್ಲಿ. ಹಾಗೆ ನಿಮಗೆ ಈ ಒಂದು ವಾರದಲ್ಲಿ ಗಿಫ್ಟ್ ಕೂಡ ಸಿಗ್ತಿದೆ. ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ, ಹೆಮ್ಮೆ ಅನ್ನಿಸ್ತಿದೆ. ಇಷ್ಟು ದಿವಸ ನೀವು ಏನು ಸೀತೆ ಥರ ಎಷ್ಟು ಕಷ್ಟನ ನೋಡಿದ್ದೀರಾ, ಇನ್ನು ಮುಂದೆ ತುಂಬಾ ಸಂತೋಷವಾಗಿ ಹ್ಯಾಪಿಯಿಂದ ಇದ್ದೀರಾ. ಹಾಗೂ ರಾಧಾಕೃಷ್ಣರ ಅನುಗ್ರಹ ನಿಮ್ಮ ಜೊತೆಗೆ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಈ ಕಾರ್ಡ್ಸ್ ನೋಡಿದಾಗ ಖಂಡಿತ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ವಿಷ್ಣು ದೇವರು, ಕೃಷ್ಣ ಪರಮಾತ್ಮ ನಿಮ್ಮನ್ನು ತುಂಬಾ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ನಿಮ್ಮ ಜೊತೆ ದೈವ ಶಕ್ತಿ ಹೆಚ್ಚಾಗಿ ಇದೆ. ಏನೇ ನಿಮಗೆ ಸಮಸ್ಯೆ ಬರಲಿ ಅಥವಾ ಯಾರೇ ನಿಮಗೆ ಸಮಸ್ಯೆ ಮಾಡಬೇಕು ಅಥವಾ ನಿಮ್ಮನ್ನು ಒಂದು ಪ್ರಾಬ್ಲಮ್ಗೆ ಸಿಗಾಕ್ಸ್ಬೇಕು ಅಂತ ಈ ಒಂದು ವಾರದಲ್ಲಿ ಯಾರೇ ಏನೇ ಸಂಚನ ಮಾಡಿ ಆ ಸಂಚಗಳು ಅವ್ರಿಗೆ ವಾಪಸ್ ರಿವರ್ಸ್ ಬ್ಯಾಕ್ ಆಗಿ ಆಗ್ತಿದೆ. ಅದನ್ನು ನೀವು ಹೇಳ್ಕೊಡ್ಬೇಡಿ, ಖಂಡಿತ ದೇವರು ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಒಂದು ಕೈಯಲ್ಲಿ ಏನಾದರೂ ಬ್ರೇಸ್ಲೆಟ್ ಆಗಿರಬಹುದು, ಬಳೆಗಳಾಗಿರಬಹುದು ಅಥವಾ ಖಡ್ಗ ಆಗಿರ್ಬೋದು, ಏನಾದರೂ ಧರಿಸಿ ಅಥವಾ ದಾರನೇ ಆಗಿರ್ಬೋದು, ಅದು ನಿಮ್ಮ ಒಂದನ್ನು ರಕ್ಷಣೆ ಮಾಡ್ತಿದೆ. ಹಾಗೆ ಅದು ನಿಮ್ಮನ್ನು ಕೆಲವು ಕೆಟ್ಟ ದೃಷ್ಟಿಗಳಿಂದ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದೆ. ಪಾಯಲ್ ನಂಬರ್ 2. ಬ್ಲ್ಯಾಕ್ ಟರ್ಮೋಲೈನ್ ಕ್ರಿಸ್ಟಲ್ನ ನೀವು ಧಾರಣೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳೋದಿಲ್ಲ. ನಿಮಗೆ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಈ ಕೆಟ್ಟ ದೃಷ್ಟಿಗಳು ಏನು ಬೀಳ್ತಿದೆ ನಿಮಗೆ ನೆಗೆಟಿವ್, ಅದು ನಿಮಗೆ ಬೇಗ ತಾಗೋದಿಲ್ಲ. ಅದನ್ನು ನೀವು ಧಾರಣೆ ಮಾಡೋದ್ರಿಂದ ಬ್ಲ್ಯಾಕ್ ಟರ್ಮೋಲೈನ್ ಕ್ರಿಸ್ಟಲ್, ಎಸ್, ಅದು ನಿಮಗೆ ತುಂಬಾ ಪ್ರೊಟೆಕ್ಷನ್ ಮಾಡ್ತಿದೆ. ನೀವು ಅದನ್ನು ಧಾರಣೆ ಮಾಡೋದ್ರಿಂದ ಎಸ್, ಈ ಒಂದು ವಾರದಲ್ಲಿ ಕೂಡ ನೀವು ಹೊಸ ಕೆಲಸದ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಮೂಡ್ತಿದೆ. ಏನಾದರೂ ನಿಮ್ಮ ಮೈಂಡಲ್ಲಿ ಹೆಚ್ಚಿನ ಒಂದು ಹೊಸದು ಐಡಿಯಾಸ್ನ ನೀವು ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಒಂದು ಕೆರಿಯರ್ಗೆ, ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಒಂದು ದಾರಿನ ನೀವೇ ರೂಪಿಸ್ತಿದ್ದೀರಾ. ಏನಾದರೂ ಮಾಡಬೇಕು, ನಾನು ಏನಾದರೂ ಸ್ವಂತವಾಗಿ ಮಾಡಬೇಕು ಅಂತ ಖಂಡಿತ ಹೆಚ್ಚಿನ ಲಾಭ ಈ ಒಂದು ವಾರದಲ್ಲಿ ನಿಮಗೆ ಸಿಗ್ತದೆ. ನಿಮ್ಮ ತಾತ ಅಥವಾ ನಿಮ್ಮ ಅಜ್ಜಿಯ ಆಶೀರ್ವಾದ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಸಿಗ್ತದೆ. ಅವ್ರು ನಿಮ್ಮ ಜೊತೆ ಇರಬಹುದು, ಅವ್ರು ಈ ಭೂಮಿಯಿಂದ ತ್ಯಜಿಸಿ ಹೋಗಿರಬಹುದು. ಅವರ ಆಶೀರ್ವಾದದಿಂದ ನಿಮಗೆ ಒಂದು ರಕ್ಷಣೆ ಹಾಗೂ ನಿಮಗೆ ನಿಮ್ಮ ಕುಟುಂಬದಿಂದ ಒಂದು ಮೆಸೇಜಸ್ ಕೂಡ ತಲುಪಬೇಕಿದೆ, ಅದು ಕೂಡ ತಲುಪ್ತಿದೆ. ಪಾಯಲ್ ನಂಬರ್ 2. ನಿಮಗೆ ಏನು ಕೆಡುಕನ್ನು ಮಾಡಿದ್ದಾರೆ, ಪಾಯಲ್ ನಂಬರ್ 2, ಯಾರು ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಈ ಹಿಂದೆ, ಅದರಿಂದ ನಿಮಗೆ ಸ್ವಲ್ಪ ನಿಮ್ಮ ಕೆಲಸದಲ್ಲಿ, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ, ನಿಮ್ಮ ಪ್ರೆಗ್ನೆನ್ಸಿ ವಿಚಾರವಾಗಿ, ನಿಮ್ಮ ಎಜುಕೇಷನ್ ವಿಚಾರವಾಗಿ, ನಿಮ್ಮ ಮಕ್ಕಳ ಎಜುಕೇಷನ್ ವಿಚಾರವಾಗಿ, ಅವರ ಕೆಲಸದ ವಿಚಾರವಾಗಿ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಅವರು ನೆಗೆಟಿವಿಟಿ ಮಾಡಿದ್ರು, ಅವರು ಕೂಡ ನೆಮ್ಮದಿಯಾಗಿಲ್ಲ. ನಿಮ್ಗೇನು ನೆಗೆಟಿವಿಟಿ ಮಾಡಿದ್ದಾರೆ ಯಾರು, ಅವರು ಕೂಡ ನೆಮ್ಮದಿಯಾಗಿಲ್ಲ. ಅವರು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಅವರು ಕೂಡ ಬೇಕಾದಷ್ಟು ಸ್ಥಳಗಳಿಗೆ ಹೋಗಿ ಅದನ್ನು ಅವ್ರು ಮಾಡಿರೋಂಥ ತಪ್ಪಿಗೆ ಅವರೇ ಪ್ರಾಯಶ್ಚಿತ ಮಾಡ್ಕೋತಿದ್ದಾರೆ. ಬಟ್ ಅಂದರೂ ನಿಮ್ಮ ಮೇಲೆ ಹೆಚ್ಚಿನ ಕಣ್ಣ ದೃಷ್ಟಿ ಇದೆ. ಬಟ್ ನೀವು ಯಾವುದಕ್ಕೂ ವರಿ ಮಾಡಬೇಡಿ. ನಿಮಗೆ ಮಾಡಿರುವಂತಹ ನೆಗೆಟಿವಿಟಿ ಅವ್ರಿಗೆ ತುಂಬಾ ಕಾಡ್ತಿದೆ. ಅದಕ್ಕೆ ಬಹಳಷ್ಟು ಈ ಒಂದು ವಾರದಲ್ಲಿ ನಿಮ್ಮ ಕಣ್ಮುಂದೆನೇ ಅದಕ್ಕೆ ಉತ್ತರಗಳು ನೀವು ಕಾಣ್ತಿದ್ದೀರಾ. ನೀವು ಸ್ವಲ್ಪ ಮೌನವಾಗಿ ಈ ಒಂದು ವಾರದಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ ಸ್ವಲ್ಪ ಮೌನವಾಗಿರೋದು ನಿಮಗೆ ಇನ್ನಷ್ಟು ಆನ್ಸರ್ಸ್ ಸಿಗ್ತಿದೆ. ಪಾಯಲ್ ನಂಬರ್ 2, ಎಸ್. ವಿಷ್ಣು ದೇವರ ಆಲಯಕ್ಕೆ ಹೋಗಿ ನಿಮ್ಮ ಕೈಯಸ್ತದಿಂದ ತುಳಸಿನ ಕೊಟ್ಟು ಬನ್ನಿ. ಏನಾದರೂ ಪ್ರಾರ್ಥನೆ ಮಾಡಿ ನೀವು ಮಾಡ್ತಿರೋ ಕೆಲಸಕ್ಕೆ ಇನ್ನಷ್ಟು ದೇವರ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೆ ಇಷ್ಟು ದಿವಸ ಈ ನೆಗೆಟಿವಿಟಿ ಅಂತ ಆ ನೆಗೆಟಿವಿಟಿ ಆಗಿದೆ, ನನಗೆ ಯಾವುದು ಕೆಲಸ ಮಾಡೋಕ್ಕಾಗ್ತಿಲ್ಲ, ನಾನು ಏನು ಮಾಡಲಿ ಅನ್ನೋ ಒಂದು ಟೆನ್ಷನಲ್ಲಿದ್ದರೆ, ಯಾಕೆ ನನಗೆ ಪ್ರಾಬ್ಲಮ್ಸ್ ಆಗ್ತಿದೆ, ನಾನು ಯಾರಿಗೇನು ಮಾಡಿದ್ದೀನಿ ಅನ್ನೋ ಒಂದು ನಿಮ್ಮ ಒಂದು ಮನಸ್ಸಿನ ಬೇಸರಕ್ಕೆ ಈ ಒಂದು ವಾರದಲ್ಲಿ ಫುಲ್ ಸ್ಟಾಪ್ ಅನ್ನೋದು ಸಿಗ್ತಿದೆ. ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಅದನ್ನು ಬರ್ಮಾಡ್ಕೋತಿದ್ದೀರಾ. ಖಂಡಿತ ನಿಮಗೆ ನಿಮ್ಮ ಒಂದು ಕಣ್ಣೀರನ್ನ ಒರೆಸೋದಕ್ಕೆ ಹೊಸ ಪರ್ಸನ್ ಬರ್ತಿದ್ದಾರೆ. ನಿಮ್ಮ ಒಂದು ದಾರಿಗೆ ಏನು ಅಡ್ಡ ಆಗಿದೆ ಅದನ್ನು ದಾರಿನ ಕ್ಲಿಯರ್ ಮಾಡಲಿಕ್ಕೆ ಹೊಸ ಪರ್ಸನ್ ಬರ್ತಿದ್ದಾರೆ. ಅದು ನಿಮಗೆ ದೈವ ಕಳಿಸ್ಕೊಳ್ತಿರುವಂತಹ ಒಂದು ಸಂಬಂಧ. ಈ ಸಂಬಂಧ ನಿಮ್ಮ ಜೊತೆಗೆ ಹೆಚ್ಚಿನ ಒಂದು ಪೀಸ್ ಆ್ಯಂಡ್ ಕಾಮ್ ಆ್ಯಂಡ್ ಆ ವ್ಯಕ್ತಿಗಳು ನಿಮ್ಮನ್ನು ಗೌರವಿಸ್ತಾರೆ, ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಪಾಯಲ್ ನಂಬರ್ 2 ಅವರು ನಿಮ್ಮ ಸ್ನೇಹಿತರಾಗಿ, ನಿಮ್ಮ ಹಿತೈಷಿಯಾಗಿ, ಎಸ್,
ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಮೌನ ತುಂಬ ನಿಮಗೆ ಮುಖ್ಯ. ಬಿಕಾಸ್ ನೀವು ಮಾಡೋ ಕೆಲಸಗಳನ್ನ ನೀವೇನು ವ್ಯಕ್ತಪಡಿಸ್ಕೋತಿದ್ದೀರಾ ಅದು ನಿಮ್ಮ ಖುಷಿಯಿಂದ ಹೇಳ್ಕೊತಿದ್ದೀರಾ. ಬಟ್ ಎದುರುಗಡೆ ಇರೋ ವ್ಯಕ್ತಿಗಳಿಗೆ ಅದು ವಾವ್ ನೀವು ಇದು ಮಾಡಿಬಿಟ್ರಿ, ನಾನು ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಮನಸ್ಸಿನ ಒಂದು ಬೇಸರ ಆಗೋದು, ಅವರ ದೃಷ್ಟಿಗಳು ನಿಮಗೆ ಸ್ವಲ್ಪ ನೆಗೆಟಿವ್ ಅನ್ನಿಸ್ಬಹುದು. ಎಸ್, ಏನು ಅಲೋನ್ ಅಂತ ಅಂತಿದ್ರಿ, ಈ ಒಂದು ವಾರದಲ್ಲಿ ಅಲೋನ್ನೆಸ್ ಇಲ್ಲ. ಒಂಟಿತನ ಏನು ನಿಮಗೆ ಕಾಡ್ತಿತ್ತು, ಆ ಒಂಟಿತನದಿಂದ ರಿಲೀಸ್ ಆಗ್ತಿದೆ. ಹೊಸ ಒಂದು ಬದಲಾವಣೆ ಇದೆ. ಇಲ್ಲಿ ಟವರ್ ಕಾರ್ಡ್ ಕೂಡ ಬಂದಿದೆ. ಒಂದು ಬ್ಲಾಸ್ಟಿಂಗ್ ಮೂಮೆಂಟ್ ಇದೆ. ಏನು ಸತ್ಯ ನಿಮಗೆ ತಿಳಿಬೇಕಿದೆ. ಇನ್ನಷ್ಟು ಸತ್ಯನ ನೀವು ಹೊರಗಡೆ ನೀವೇ ಬಿಚ್ಚಿಡಬೇಕಿದೆ. ಇನ್ನಷ್ಟು ನೀವು ಮನಸ್ಸಲ್ಲಿ ಇರುವಂಥ ಸತ್ಯಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಹಗುರ ಆಗ್ತಿದೆ. ಇನ್ನಷ್ಟು ನೀವು ಸತ್ಯ ಹೇಳೋದ್ರಿಂದ ಇನ್ನಷ್ಟು ವಿಚಾರಗಳು ನಿಮಗೆ ಕ್ಲಿಯಾರಿಟಿ. ಅದಕ್ಕೆ ಒಂದು ದಾರಿನ ನೀವು ಕಂಡ್ಕೋತಿದ್ದೀರಾ. ಪೈಲ್ ನಂಬರ್ 2. ಹಾಗೆ ತುಳಸಿ ತೀರ್ಥನ ಈ ಒಂದು ವಾರದಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಚರ್ಮಕ್ಕೆ, ನಿಮ್ಮ ಮನಸ್ಸಿಗೆ ಒಂದಿಷ್ಟು ಸಮಾಧಾನ ಹಾಗೂ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಬದಲಾವಣೆಗಳು ಸಿಗ್ತದೆ. ಸ್ವಲ್ಪ ಮೈಗ್ರೇನ್ ಸಮಸ್ಯೆಗಳಾಗ್ಬೋದು, ಒಂದು ಹೆಚ್ಚಿನ ಟೆನ್ಷನ್ ಇರ್ಬೋದು, ಅಥವಾ ಶೀತದಿಂದ ಸ್ವಲ್ಪ ಹೆಚ್ಚಿನ ಒಂದು ಮೈಗ್ರೇನ್, ತುಂಬ ತಲೆಭಾರ ಅನಿಸೋದಾಗಬಹುದು. ಪೈಲ್ ನಂಬರ್ 2ಗೆ ಖಂಡಿತ ತುಳಸಿ ತೀರ್ಥನ ತಗೊಳ್ಳಿ. ಹಾಗೆ ವಿಷ್ಣು ದೇವರ ಪ್ರಾರ್ಥನೆ ಮಾಡಿ, ವಿಷ್ಣು ಸಹಸ್ರನಾಮನ ಕೇಳಿ, ಸಾಧ್ಯ ಆದರೆ ಅದನ್ನು ಓದಿ. ಇನ್ನಷ್ಟು ನಿಮಗೆ ಈ ಒಂದು ವಾರದಲ್ಲಿ ಸಕ್ಸಸ್ ಅನ್ನೋದು ಸಿಗ್ತಿದೆ. ಎಸ್, ಸ್ಟ್ರಾಂಗ್ ಪರ್ಸನ್ ನೀವು. ಪೈಲ್ ನಂಬರ್ 2, ನಿಮ್ಮ ಒಂದು ಸ್ಟ್ರಾಂಗ್ನೆಸ್ ಕೆಲವು ವ್ಯಕ್ತಿಗಳಿಗೆ ಭಯ ಉಂಟು ಮಾಡ್ತಿದೆ ಈ ಒಂದು ವಾರದಲ್ಲಿ. ನಿಮ್ಮ ನಗು ಆ ವ್ಯಕ್ತಿಗಳಿಗೆ ತುಂಬಾ ಒಂದು ರೀತಿ ಗೊಂದಲತೆ ಅನ್ನಿಸ್ಬಹುದು. ಬಿಕಾಸ್ ಅಷ್ಟೊಂದು ಸಂತೋಷ ಆಗ್ತಿದೆ ಈ ಒಂದು ವಾರದಲ್ಲಿ. ನೀವು ಮಾಡ್ತಿರೋ ಕೆಲಸಗಳು, ನೀವು ತಗೊಳ್ಳೋ ನಿರ್ಧಾರ, ನಿಮ್ಮ ಮಾತುಗಳು, ನಿಮ್ಮ ನಡವಳಿಕೆ ಈ ಒಂದು ವಾರದಲ್ಲಿ ಕೆಲವು ವ್ಯಕ್ತಿಗಳಿಗೆ ಒಂದು ರೀತಿ ಭಯನೂ ಮೂಡಿಸ್ಬಹುದು, ಒಂದು ರೀತಿ ಆಶ್ಚರ್ಯನೂ ಆಗಬಹುದು. ಎಷ್ಟೇ ಇವ್ರಿಗೆ ಪ್ರಾಬ್ಲಮ್ ಮಾಡಿದ್ರು ಇವರು ಸಂತೋಷವಾಗಿ ಇದ್ದಾರಲ್ಲ ಅನ್ನೋ ಒಂದು ಅವರ ಥಾಟ್ಸ್ ಆಗಬಹುದು. ಪೈಲ್ ನಂಬರ್ 2. ಎಸ್, ಹಾಗೆ ಯಾವುದಾದ್ರೂ ದೇವರಿಗೆ ಏನಾದರೂ ಅರಿಕೆ ಮಾಡಿದರೆ ಪ್ರಾಣಿನ ಬಲಿ ಕೊಡೋದು, ನಿಮ್ಮ ಒಂದು ಆಚಾರಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ದೇವರಿಗೆ ಅರಿಕೆ ಮಾಡ್ಕೊಂಡಿದ್ರೆ ಅದು ಕೂಡ ನೀವು ಈ ಒಂದು ವಾರದಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಹೆಚ್ಚಾಗಿ ಇದೆ. ನಿಮ್ಮ ಥಿಂಕಿಂಗ್ ತುಂಬ ಚೆನ್ನಾಗಿದೆ. ಹಾಗೆ ನೀವು ಇನ್ನಷ್ಟು ಈ ಒಂದು ವಾರದಲ್ಲಿ ತುಂಬ ಶಾರ್ಪ್ ಆಗ್ತಿದ್ದೀರಾ. ನೀವು ನೋಡುವಂತಹ ಮಾಡುವಂಥ ದೃಷ್ಟಿಗೆ, ಯಾರ ಮೇಲೆ ನೀವು ದೃಷ್ಟಿ ಇಟ್ಟು ಏನು ಕೆಲಸ ಮಾಡ್ತಿದ್ದೀರಾ, ಹಾಗೆ ಯಾರಿಂದ ಕೆಲಸನ ನೀವು ಹೆಲ್ಪ್ ಕೇಳಬೇಕು ಅಂದಿದ್ದೀರಾ ಅಥವಾ ಆ ವ್ಯಕ್ತಿಗಳಿಂದ ಕೆಲಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಹೆಚ್ಚಿನ ಈ ಒಂದು ವಾರದಲ್ಲಿ ಸಕ್ಸಸ್ ಅನ್ನೋದಿದೆ. ನೀವು ಸ್ವಂತ ಭೂಮಿಯಲ್ಲಿ ಇನ್ನಷ್ಟು ಹೆಚ್ಚಿನ ಲಾಭನ ನೀವು ನೋಡ್ತಿದ್ದೀರಾ. ನಿಮ್ಮ ಭೂಮಿನೇನಾದರೂ ಮಾರಾಟಕ್ಕೆ ಇಟ್ಟಿದ್ರೆ ಹೆಚ್ಚಿನ ಲಾಭನ ನೀವು ಈ ಒಂದು ವಾರದಲ್ಲಿ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 2, ಏನೇ ನಿರ್ಧಾರ ತಗೊಂಡ್ರು ನಿಮ್ಮ ತಾಯಿ ತಂದೆಯ ಆಶೀರ್ವಾದದಿಂದ ಮುಂದೆ ಹೋಗಿ ಖಂಡಿತ ನಿಮಗೆ ಹೆಚ್ಚಿನ ಸಕ್ಸಸ್ ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ. ಎಸ್, ನಿಮ್ಮ ಶತ್ರು ಸಂಹಾರನ ಬಂದು ಇಲ್ಲಿ ನರಸಿಂಹಸ್ವಾಮಿ ಮಾಡ್ತಿದ್ದಾರೆ. ನಿಮಗೊಂದು ಒಳ್ಳೆಯ ಸ್ಥಾನ, ಗೌರವ, ನಿಮಗೊಂದು ಪ್ಲೇಸ್ಮೆಂಟ್ ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ. ನಿಮಗೆ ಆ ಒಂದು ಸ್ಥಳ, ಆ ಒಂದು ಹೊಸ ಕುರ್ಚಿ, ಹೊಸ ಪ್ಲೇಸ್ಮೆಂಟ್, ನಿಮಗೆ ಪ್ರಮೋಷನ್ ಆಗಿರ್ಬೋದು ಅಥವಾ ಹೊಸ ಸ್ಥಾನ, ಗೌರವ ನಿಮಗೆ ಸಿಗ್ತಿದೆ. ಅದು ನರಸಿಂಹಸ್ವಾಮಿ ಆಶೀರ್ವಾದದಿಂದ, ವಿಷ್ಣು ದೇವರ ಆಶೀರ್ವಾದದಿಂದ, ನಿಮ್ಮ ಮನೆ ದೇವರ ಆಶೀರ್ವಾದದಿಂದ ತುಂಬಾ ಸಂತೋಷ ಆಗ್ತಿದೆ. ಪೈಲ್ ನಂಬರ್ 2 ರೀಡಿಂಗ್ ಮಾಡಲಿಕ್ಕೆ ಇವತ್ತು ತುಂಬ ಪಾಸಿಟಿವ್ ಅನ್ನಿಸ್ತಿದೆ. ತುಂಬಾ ನಿಮ್ಮ ಮೈಂಡ್ ಏನು ಡಿಸ್ಟರ್ಬ್ ಆಗಿತ್ತು ತುಂಬಾ ಚೇಂಜಸ್ ಆಗ್ತಿದೆ. ಈ ಒಂದು ವಾರದಲ್ಲಿ ನೀವು ಟ್ಯಾಟೋ ಕೂಡ ಹಾಕ್ಸ್ಕೊತಿದ್ದೀರಾ. ಅದು ಹಾಕ್ಸ್ಕೊಂಡ ಮೇಲಿಂದ ನಿಮ್ಮ ಲೈಫಲ್ಲಿ ಇನ್ನಷ್ಟು ಚೇಂಜಸ್ನ ನೀವು ನೋಡಬಹುದು. ಹಾಗೆ ನಿಮ್ಮ ಪೂರ್ವಜರರು ಹಾಗೂ ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ನಿಮ್ಗೆ ಇನ್ನಷ್ಟು ಸಕ್ಸಸ್ ಅನ್ನೋದು ಸಿಗ್ತಿದೆ. ಅವ್ರು ಕೊಡೋ ಆಶೀರ್ವಾದಗಳು ನಿಮ್ಮ ಲೈಫ್ ಲಾಂಗ್ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಿದೆ. ಹೊಸ ದಾರಿ, ಹೊಸ ಹೆಜ್ಜೆ, ಹೊಸ ಬದುಕಿಗೆ ಹಾಗೂ ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರೋದ್ರಿಂದ ಇನ್ನಷ್ಟು ನಿಮಗೆ ತುಂಬಾ ಸಂಭ್ರಮ ಅನ್ನಿಸ್ತಿದೆ. ಈ ಒಂದು ವಾರ ತುಂಬ ಸಂಭ್ರಮದಿಂದ ಎಂಜಾಯ್ ಮಾಡ್ತಿದ್ದೀರಾ. ಕೆಲವು ವಿಚಾರಕ್ಕೆ ಸ್ವಲ್ಪ ವೇಟ್ ಮಾಡಬೇಕಿದೆ. ನೀವು ಆ ವಿಚಾರವಾಗಿ ನೀವು ಇನ್ನಷ್ಟು
ತಿಳ್ಕೊಳ್ಬೇಕಾಗಿರಬಹುದು ಅಥವಾ ತಿಳಿಸ್ಬೇಕಾಗಿರಬಹುದು. ಗೊಂದಲತೆ ಮಾಡ್ಕೋಬೇಡಿ. ಅರಿಬರಿಯಲ್ಲಿ ಬೇಗ ಫಾಸ್ಟಾಗಿ ಆಗಿಬಿಡಲಿ ಅಂತ ಬೇಗ ಮೂವ್ ಆಗಬೇಡಿ. ಬಿಕಾಸ್ ನಿಧಾನವಾಗೋದ್ರೂ ಪರವಾಗಿಲ್ಲ, ಆ ಕೆಲಸ ನಿಮಗೆ ಹೆಚ್ಚಿನ ಒಂದು ಸಕ್ಸಸ್ಸನ್ನು ತಂದುಕೊಡ್ಲಿ. ಹಾಗೆ ಈ ಒಂದು ವಾರದಲ್ಲಿ ನಿಮ್ಗೆ ಇನ್ನಷ್ಟು ಸೂಚನೆಗಳು, ಇನ್ನಷ್ಟು ದಾರಿಗಳು ಸಿಗ್ತಿದೆ. ಹೊಸ ಮೇಲ್ ಪರ್ಸನ್ಸಿಂದ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ಬೆಂಬಲತೆ, ಹೆಚ್ಚಿನ ಪ್ರೋತ್ಸಾಹ ಹಾಗೂ ನೀವು ಮಾಡೋ ಕೆಲಸದಲ್ಲಿ ಅವರ ಆಶೀರ್ವಾದ ಜೊತೆಗೆ ಅವರ ಒಂದು ನುಡಿಗಳು ನಿಮಗೆ ತುಂಬಾ ಸಂತೋಷನ ತಂದುಕೊಡ್ತಿದೆ. ಒಂದು ಹೊಸ ನಾನು ಏನಾದರೂ ಸಾಧಿಸಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಸಿಗ್ತಿದೆ ಫಾರ್ ಪ್ಯಾನ್ ನಂಬರ್ 2. ಎಸ್, ತುಂಬಾ ಸ್ಟ್ರಾಂಗ್ ಪರ್ಸನ್ ನೀವಾಗಿದ್ದೀರಾ. ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗ್ತಿದ್ದೀರಾ. ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಅದನ್ನು ಈಚೆ ಎಲ್ಲೂ ತೋರಿಸ್ದೇನೆ ನೀವು ಅಂದ್ಕೊಂಡಿರೋದನ್ನು ಹೆಚ್ಚಾಗಿ ಗೆಲುವಿನ ಸಿದ್ಧಿಪಡಿಸ್ಕೋತಿದ್ದೀರಾ. ಸೈಲೆಂಟಾಗಿ ನಿಮ್ಮ ಕೆಲಸನ ಫಾಸ್ಟಾಗಿ ಮೂವ್ ಆನ್ ಮಾಡಿ. ಖಂಡಿತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಕ್ಸಸ್ ಅನ್ನೋದು ನಿಮಗೆ ಸಿಗ್ತಿದೆ. ಎಸ್, ಈ ಒಂದು ವಾರದಲ್ಲಿ ಯಾರಾದರೂ ನೀವು ಗೋಲ್ಡ್ ಆಗಿರಬಹುದು, ನೀವು ಪರ್ಚೇಸಿಂಗ್ ಮಾಡ್ತಿದ್ದೀರಾ. ಹಾಗೆ ನಿಮಗೆ ಇಷ್ಟವಾಗಿರೋ ಪರ್ಸನ್ಗೆ ಕೂಡ ನೀವು ಗಿಫ್ಟ್ ಮಾಡ್ತಿರ್ಬೋದು. ಪ್ಯಾನ್ ನಂಬರ್ 2. ಲೆಟ್ಸ್ ಸಿ ಎಸ್ ಆರ್ ನೋ ಏನು ಮೆಸೇಜ್ ಬರುತ್ತೆ ನಿಮಗಾಗಿ ನೋಡೋಣ. ಎಸ್ ಅನ್ನೋದಿದೆ. ಹಾಗೆ ಪಿ ಲೆಟರ್ ಆ್ಯಂಡ್ ಎನ್ ಲೆಟರ್ ಹಾಗೂ ಆರ್ ಕ್ಯೂ ಲೆಟರ್ ಹೆಚ್ಚಾಗಿ ಈ ಒಂದು ಅಕ್ಷರದಿಂದ ಶುರುವಾಗುವ ವ್ಯಕ್ತಿಗಳಿಂದ ನಿಮಗೆ ಸಪೋರ್ಟ್ ಸಿಗ್ತದೆ. ಮೆಸೇಜ್ ಅಥವಾ ಫೋನ್ ಕಾಲ್ ಕೂಡ ಬರ್ತಿರಬಹುದು. ಕರ್ಕಾಟಕ ರಾಶಿ ಆ ವ್ಯಕ್ತಿಗಳಿಂದ ಕೂಡ ನಿಮಗೆ ಹೆಚ್ಚಿನ ಸಂಪರ್ಕದಿಂದ ನಿಮಗೆ ಏನಾದರೂ ಹೊಸ ಮಾಹಿತಿ, ಇನ್ಫಾರ್ಮೇಷನ್, ಹೆಲ್ಪಿಂಗ್ ನಿಮಗೆ ಸಿಗ್ತಿದೆ. ಪ್ಯಾನ್ ನಂಬರ್ 2. ಹಾಗೆ 6 ಆ್ಯಂಡ್ 5 ನಂಬರ್ ಹಾಗೂ 4 ನಂಬರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಇರ್ಬೋದು. ಈ ಒಂದು ವಾರ ವೆಡ್ನೆಸ್ಡೇ, ಥರ್ಸ್ಡೇ ತುಂಬಾ ಇಂಪಾರ್ಟೆಂಟ್ ಇರಬಹುದು. ಇನ್ನಷ್ಟು ನಿಮಗೆ ನೀವು ಮಾಡ್ತಿರೋ ಕೆಲಸಕ್ಕೆ ಹೆಚ್ಚಿನ ಒಂದು ಸಕ್ಸಸ್ ಹಾಗೂ ಇನ್ನಷ್ಟು ಕಾನ್ಫಿಡೆನ್ಸ್ ನಿಮಗೆ ಸಿಗ್ತಿರ್ಬೋದು, ಹೆಲ್ಪಿಂಗ್ ಸಿಗ್ತಿರಬಹುದು. ಪ್ಯಾನ್ ನಂಬರ್ 2. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.